ಓಕೆ. ಈಗ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ಗಳೆಲ್ಲ ಆಗ್ತಾ ಇದೆ. ಇದು ಜಾಸ್ತಿ ವರ್ಕೌಟ್ ಮಾಡೋದ್ರಿಂದ ಆಗುತ್ತೆ ಅಂತ ಎಷ್ಟೋ ಜನ ಮಾತಾಡ್ಕೊತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ಮೇಡಮ್, ಅದು ತಪ್ಪು ಕಲ್ಪನೆ ಆಗುತ್ತೆ. ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ಲು ನಾನೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಹೆಸರು ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಒಂದು ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿದು CEO. ಓಕೆ, ಹಿ ವಾಸ್ ವೆರಿ ಫಿಟ್. ಮ್ಯಾರಥಾನ್ ಮಾಡ್ತಾಯಿದ್ರು. ಓಕೆ, ಏನೋ 21 ಕಿಲೋಮೀಟರ್ಸ್ ಏನು ರನ್ನಿಂಗ್ ಮ್ಯಾರಥಾನ್ ಇದೆಯಲ್ಲ, ಅದನ್ನ ಮುಂಬೈಯಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಅವ್ರು ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡೋರು. ಯೂಸ್ ಟು ಡೂ ಇಟ್, ಕಂಪ್ಲೀಟ್ ಮಾಡೋರು ಮ್ಯಾರಥಾನ್. ಅಷ್ಟು ಫಿಟ್ ಆಗಿರೋ ವ್ಯಕ್ತಿ, ಹಿ ವಾಸ್ ಜಸ್ಟ್ ಇನ್ ಇಸ್ 30s ಅಂತ ಹೇಳ್ಬೋದು. ಒನ್ ಫೈನ್ ಡೇ ಸಡನ್ಲಿ ಹಿ ಗಾಟ್ ಅನ್ ಹಾರ್ಟ್ ಅಟ್ಯಾಕ್ ಆ್ಯಂಡ್ ಹಿ ಡೈಡ್. ಎಲ್ಲರಿಗೂ ಶಾಕ್ ಆಯಿತು. ಇಷ್ಟು ಫಿಟ್ ಆಗಿರೋಂಥ ವ್ಯಕ್ತಿ ಹೇಗೆ ಇವ್ರಿಗೆ ಹೃದಯಾಘಾತ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಎಷ್ಟೆಷ್ಟು ಟ್ರೈ ಮಾಡಿದ್ರು ಅದ್ರದ್ದು ಏನು ರೀಸನ್ ಕಂಡುಹಿಡಿಯೋದಕ್ಕೆ. ಯಾಕೆ ಇವ್ರಿಗೆ ಈ ಥರ ಆಯಿತು? ಒಳ್ಳೆ ಆಹಾರ ತಿನ್ನೋರು. ಒಂದು ಕಂಪನಿದು CEO ಅಂತಂದರೆ ಆಹಾರಕ್ಕೇನು ಕೊರತೆ ಇರಲ್ಲ. ಏನು ಬೇಕೋ ಅದನ್ನು ಅವ್ರು ತರಿಸ್ಕೊಂಡು ತಿನ್ಬೋದು. ಯಾವಾಗ ಬೇಕಾದ್ರೂ ಅವ್ರು ಎಕ್ಸಸೈಸ್ ಮಾಡ್ಬೋದು, ಮನೇಲೇ ಕರೆಸಿ ಎಕ್ಸಸೈಸ್ ಮಾಡ್ಬೋದು. ಎಲ್ಲ ಥರದ ಫೆಸಿಲಿಟಿ ಇದೆ ಅವ್ರ ಹತ್ರ. ಅಂಥವ್ರಿಗೆ ಯಾಕೆ ಈ ಥರ ಆಯಿತು? ಇಷ್ಟು ಫಿಟ್ಟಾಗಿದ್ದವರು, ಪ್ರತಿ ವರ್ಷ ಅವರು 21 ಕಿಲೋಮೀಟ್ರ್ ಮ್ಯಾರಥಾನ್ ಓಡಿ ಕಂಪ್ಲೀಟ್ ಮಾಡುವಂಥ ವ್ಯಕ್ತಿ ಔಟ್ ಆಫ್ ದಿ ಬ್ಲೂ ಇಷ್ಟು ಚಿಕ್ಕ ಏಜಲ್ಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಏನು ಕಾರಣ ಅಂತ ನೋಡಿದಾಗ, ಅವರ ಸ್ಲೀಪ್ ಇದೆಯಲ್ಲ, ನಿದ್ದೆ ಮಾಡುವಂಥ ಟೈಮ್ ಇದೆಯಲ್ಲ, ತುಂಬ ಕಡಿಮೆ. ನಾವು ಯಾವಾಗ ನಮ್ಮ ದೇಹಕ್ಕೆ ರೆಸ್ಟ್ ಕೊಡೋದಿಲ್ವೋ ಅದು ರಿಕವರ್ ಆಗಿ ರೀಕೂಪರೇಟ್ ಆಗೋದಕ್ಕೆ ಅವಾಗೇನಂತೆ ಆಟೋಮೆಟಿಕ್ಕಾಗಿ ನಾವು ಒಳ್ಳೆ ಆಹಾರ ತಿನ್ನಲಿ, ಎಷ್ಟೇ ಚೆನ್ನಾಗಿ ನಾವು ಎಕ್ಸಸೈಸ್ ಮಾಡಿ ಫಿಟ್ಟಾಗಿದ್ದು ಕಾರ್ಡಿಯೋ ಏನೇ ಮಾಡಿದ್ರು ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಅವರ್ ಇಂಟರ್ನಲ್ ಆರ್ಗನ್ಸ್, ಎಸ್ಪೆಷಲಿ ಹಾರ್ಟ್ ಫಂಕ್ಷನಿಂಗಲ್ಲಿ. ಅದು ಹೃದಯಾಘಾತಕ್ಕೆ ಒಂದು ಮೇನ್ ರೀಸನ್ನು ಕಂಡು ಬಂದಿದ್ದು. ಸೊ ಹಾಗಾಗಿ ನಾವು ಎಲ್ಲ ಇರಬೇಕು, ನಮಗೆ ನಿದ್ದೆನೂ ತುಂಬ ಚೆನ್ನಾಗಿರಬೇಕು. ಸೌಂಡ್ ಸ್ಲೀಪ್ ಅಂತ ಹೇಳ್ತಾರೆ. ಎಷ್ಟೊಂದು ಜನ ನಿದ್ದೆ ಮಾಡ್ತಾರೆ, ಆದರೆ ಅವ್ರು ಕಣ್ಣು ಮುಚ್ಚಿದ್ರು ಅವ್ರದ್ದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಮು ಅವೇಕಾಗಿರುತ್ತೆ. ಅವ್ರಿಗೆಲ್ಲ ಕೇಳಿಸ್ತಾ ಇರೋದು ಅಕ್ಕಪಕ್ಕ, ಕಣ್ಣು ಮುಚ್ಚಿರ್ತಾರೆ ಅಷ್ಟೇ, ಆದರೆ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇಟ್ ಮೀನ್ಸ್ ದ್ಯಾಟ್ ಅವ್ರು ಕಂಪ್ಲೀಟಾಗಿ ಆ ಒಂದು ಸ್ಲೀಪ್ ಸ್ಟೇಟ್, ಒಂದು 4 ಸ್ಟೇಜಸ್ ಇದೆ ಸ್ಲೀಪಲ್ಲಿ. ಆ ಒಂದು ಡ್ರೀಮ್ ಸ್ಟೇಟು ಅಥವಾ ಥೇಟಾ ಸ್ಟೇಟ್ಗೆ ಅವ್ರು ಹೋಗೇ ಇರೋಲ್ಲ. ಅವ್ರು ಇನ್ನೂ ಸ್ಟಾರ್ಟಿಂಗ್ ಫಸ್ಟ್ ಸ್ಟೇಜಲ್ಲೇ ಇರ್ತಾರೆ. ಇನ್ನು ಇನ್ಸ್ಟೆಂಟಾಗಿ ಏನಾದ್ರು ಒಂದು ಚಿಕ್ಕ ಒಂದು ಕಡ್ಡಿ ಬಿತ್ತು ಅಂದರೂ ಅವ್ರಿಗೆ ಎಚ್ಚರ ಆಗುವಂಥ ಸ್ಟೇಟಲ್ಲೇ ಇರ್ತಾರೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ದಟ್ ಈಸ್ ನಾಟ್ ಗುಡ್ ಸ್ಲೀಪ್. ಗುಡ್ ಸ್ಲೀಪ್ ಹೆಂಗೆ ಅಂತಂದರೆ, ಮಕ್ಕಳು ಮಲ್ಕೊಳ್ತಾರೆ ಗೊತ್ತಾ, ಚಿಕ್ಕ ಮಕ್ಕಳು, ಅವ್ರು ಮಲಗಿದ್ರೆ ಎಷ್ಟು ಖುಷಿಯಾಗಿ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಆ ಥರ ಯಾವಾಗ ನೀವು ಬೆಳಿಗ್ಗೆ ಎದ್ದಾಗ ನಿಮ್ಗೆ ನಿಜವಾಗ್ಲೂ ಎನರ್ಜೆಟಿಕ್ ಅನಿಸುತ್ತೆ. ಇವತ್ತು ನಾನು ಏನಾದರೂ ಒಂದು ಹೊಸದು ಮಾಡಲೇಬೇಕು, ಏನಾದರೂ ಒಂದು ನಾನು ನ್ಯೂ ಥಿಂಗ್ಸ್ ನಾನು ಅಚೀವ್ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತಲ್ಲ, ಆವಾಗ ಅವ್ರು ನಿದ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅರ್ಥ. ಯಾವಾಗ ನಿದ್ದೆ ಚೆನ್ನಾಗಿರಲ್ಲ ಅವಾಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ, ನಾವು ಆಕ್ಸಿಜನ್ ಕನ್ಸಂಪ್ಷನ್, ಹೈಪಾಕ್ಸಿಯಾ ಅಂತ ಹೇಳ್ತಾರೆ ಅದಕ್ಕೆ ಮೆಡಿಕಲ್ ಟರ್ಮಲ್ಲಿ, ಅದು ಉತ್ಪತ್ತಿ ಆಗಿರುತ್ತೆ ನೈಟಲ್ಲಿ. ಮಲಗಿದ್ರೂ ನಮ್ಮ ದೇಹ ಹೆಚ್ಚು ಆಕ್ಸಿಜನ್ ಕನ್ಸಂಪ್ಷನ್ಸ್ ಮಾಡ್ತಾ ಇರಲ್ಲ, ತುಂಬ ಕಡಿಮೆ ಮಾಡ್ತಾ ಇರುತ್ತೆ. ಅದಕ್ಕೇನು ಮಾಡುತ್ತೆ, ಬ್ರೈನು ಆ್ಯಕ್ಟಿವ್ ಆಗಿರುತ್ತೆ. ಬ್ರೈನು ಸ್ಲೀಪ್ ಸ್ಟೇಟಿಗೆ ಹೋಗೋದೇ ಇಲ್ಲ. ಅದೇನು ಮಾಡುತ್ತೆ ಡಿಫೆನ್ಸ್ ಮೋಡ್ ಅಂತ ಹೇಳ್ತೀನಲ್ಲ, ಆ ಸ್ಟೇಟಿಗೆ ಹೋಗಿ ಆದಷ್ಟು ಅದು ಅವೇರ್ ಆಗಿರುತ್ತೆ. ದೇಹ ಸುಮ್ಮನೆ ಬಿದ್ದಿರುತ್ತೆ ಅಷ್ಟೇ, ಆದರೆ ಬ್ರೈನ್ ಯಾವುದೇ ಥರದ್ದು ರಿಲ್ಯಾಕ್ಸೇಷನ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗಲಿ ಮಸಲ್ಸ್ ಆಗಲಿ ಅದನ್ನ ರಿಲ್ಯಾಕ್ಸ್ ಸ್ಟೇಟಿಗೆ ಕರ್ಕೊಂಡೇ ಹೋಗಲ್ಲ. ಈ ಥರ ಆದಾಗ ಏನಾಗುತ್ತೆ, ನಮ್ಮ ರಿಕವರಿ ಏನಾಗಿರುತ್ತೆ, ದಿನಚರಿಯಲ್ಲಿ ಆದಂಥ ಎಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ, ಮೆಂಟಲ್ ಸ್ಟ್ರೆಸ್ಸಸ್ ಇರ್ಬೋದು, ಇದು ಯಾವುದು ನಮಗೆ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ ನಿದ್ದೆ ಮಾಡಿದಾಗ. ಆಗ ಇದೆಲ್ಲ ಕಾರಣಗಳು ಬರುತ್ತೆ ಮೇಡಮ್. ಹಾರ್ಟ್ ಅಟ್ಯಾಕ್ಗೆ ಇದೆಲ್ಲ ಕಾರಣ ಮೋಸ್ಟ್ ಆಫ್ ದಿ ಟೈಮ್ಸ್ ಬರುತ್ತೆ. ಅದ್ರ ಜೊತೆಲಿ ಇವ್ರು ಮೆಡಿಕೇಶನ್ಸ್ ಆನ್ ಟೈಮ್ ತಗೊಳ್ಳಿಲ್ಲ ಅಂದರೆ, ಆಮೇಲೆ ಪ್ರಾಪರ್ ಫುಡ್ ವಿತ್ ರೆಸ್ಪೆಕ್ಟ್ ಟು ಮೆಡಿಕೇಶನ್ ಇದನ್ನು ತಗೊಳ್ಳಿಲ್ಲ ಅಂದರೆ, ದೀಸ್ ಆರ್ ಆಲ್ ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳ್ಬೋದು ಹಾರ್ಟ್ ಅಟ್ಯಾಕ್ಗೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಎಕ್ಸಸೈಸ್. ಎಕ್ಸಸೈಸ್ ಮಾಡಿ ಸಾಯೋದು ಇಟ್ಸ್ ವೆರಿ ವೆರಿ ಲೆಸ್. ಆ ಥರ ಆಗೋಕ್ಕೆ ಚಾನ್ಸೇ ಇಲ್ಲ. ಆದರೆ ಇದೆಲ್ಲ ಕಾರಣ ಆಗಿರುತ್ತೆ. ಅಲ್ಲೋಗಿ ಅವರು ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಇದು ಇಂಟೆನ್ಸ್ ಆಗಿ ಇವ್ರು ರಿಕವರಿ ಆಗಿರಲ್ವಲ್ಲ. ಈಗ ಗಾಯ ಆಯಿತು ಅಂದರೆ ಅದು ಗುಣ ಆಗೋದಕ್ಕೆ ನಾವು ಟೈಮ್ ಕೊಟ್ಟರೆ ಅದು ಚೆನ್ನಾಗಿರುತ್ತೆ. ನಾವು ಪದೇ ಅದನ್ನು ಇದು ಮಾಡ್ತಾನೆ ಇದ್ರೆ, ಕೆದಕ್ತಾನೆ ಇದ್ರೆ ಅದು ಗುಣ ಆಗುತ್ತಾ? ಇಲ್ಲ. ಇವ್ರು ನಿದ್ದೆ ಮಾಡಲಿಲ್ಲ ಅಂದರೆ ರಿಕವರ್ ಆಗಲ್ಲ. ಆವಾಗ ಹೋಗಿ ಜಿಮ್ಮಲ್ಲಿ ಅವ್ರು ಏನು ಮಾಡ್ತಾರೆ, ಸ್ಟ್ರೈನಿಯಸ್ ಎಕ್ಸಸೈಸ್ ಮಾಡ್ತಾರೆ, ಕಾರ್ಡಿಯೋವಾಸ್ಕ್ಯುಲರ್ ಆಕ್ಟಿವಿಟಿ ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹಾರ್ಟ್ ಫಂಕ್ಷನ್ ಮಾಡೋದು ಅದು ಅಬ್ರಪ್ಟ್ ಆಗಿ ಅದು ಸಡನ್ನಾಗಿ ಸ್ಟಾಪ್ ಆಗಿಬಿಡುತ್ತೆ.
ಇದೆಲ್ಲ ಒಂದು ರೀಸನ್ ಇರ್ಬೋದು. ಆದರೆ ಎಕ್ಸಸೈಸ್ ಮಾಡಿ ಹಾರ್ಟ್ ಅಟ್ಯಾಕ್ ಅದೆಲ್ಲ ಅದಾಗೋದಿಲ್ಲ. ಅದು ಆ್ಯಕ್ಚುಲಿ ಎಕ್ಸಸೈಸ್ ಮಾಡಿದಷ್ಟು ಹಾರ್ಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಕಾರ್ಡಿಯೋ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಹೆವಿ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ, ಹೆವಿ ಲಿಫ್ಟಿಂಗ್, ಅದೆಲ್ಲ ಮಾಡಿದಾಗಲೂ ಅಷ್ಟೇ, ಸ್ಕ್ವಾಟ್ಸ್ ಮಾಡಿದಾಗ, ಡೆಡ್ ಲಿಫ್ಟ್ಸ್ ಮಾಡಿದಾಗ, ಈ ಥರ ಆ್ಯಕ್ಟಿವಿಟಿ ಮಾಡಿದಾಗ ಹಾರ್ಟ್ ಇನ್ನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ಇನ್ನೂ ಚೆನ್ನಾಗಿ ನಮ್ಮ ದೇಹಕ್ಕೆ ರಕ್ತನ ಅದು ಸರಬರಾಜು ಮಾಡುತ್ತೆ. ಇದು ಎಕ್ಸಸೈಸ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗೋದು ಅದು ಅಬ್ಸಲ್ಯೂಟ್ಲಿ ತಪ್ಪದು. ಅದು 100% ಟ್ರೂ ಅಲ್ಲ ಮೇಡಮ್. ಹಾಗೆ ಈ ಜಿಮ್ಗಂತ ಈಗೆಲ್ಲ ಚಿಕ್ಕ ಹುಡುಗರೆ ಸೇರ್ಕೊಳ್ಳಕ್ಕೆ ಹೋಗ್ತಾರೆ, ಅವ್ರು ಯಾವ ಏಜಿಂದ ಈ ಜಿಮ್ಮನ್ನು ಸ್ಟಾರ್ಟ್ ಮಾಡ್ಬೋದು ಅಂತ? ಮೇಡಮ್, ಜಿಮ್ ಮಾಡೋದಕ್ಕೆ ಯಾವುದೂ ಏಜ್ ಇಲ್ಲ ಮೇಡಮ್. ಯು ಕ್ಯಾನ್ ಸ್ಟಾರ್ಟ್ ಈವನ್ ಅಟ್ ದಿ ಏಜ್ ಆಫ್ 3 years, 2 years, 3 years ಅಲ್ಲೇ. ನೀವು ಹಂಗೆ ನೋಡಿದ್ರು ಆ ಏಜಲ್ಲೇ ಆ್ಯಕ್ಚುಲಿ ಮಕ್ಕಳು ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು. ಯಾವಾಗ ಅಂಬೆಗಾಲಿಂದ ಅದು ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತಲ್ಲ, ಫಸ್ಟ್ ಎಕ್ಸಸೈಸ್ ಅದೇ. ಅಂಬೆಗಾಲಿಂದ ನಿಂತ್ಕೊಳ್ಳೋದೇ ಫಸ್ಟ್ ಎಕ್ಸಸೈಸ್ ಅದ್ರದ್ದು. ಓಕೆ, ಅದಾದಮೇಲೆ ಅದೇನು ಮಾಡುತ್ತೆ, ಮೆತ್ತಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಮೊಬಿಲಿಟಿ, ಅದು ಸೆಕೆಂಡ್ ಸ್ಟೇಜ್ ಆಯಿತು. ಅದಾದಮೇಲೆ ಏನೋ ಕೆಳಗಡೆ ಅದರದ್ದು ಒಂದು ಟಾಯ್ ಬಿದ್ದಿರುತ್ತೋ, ಏನೋ ಒಂದು ಬಿದ್ದಿರುತ್ತೆ, ಅದನ್ನ ಎತ್ಕೊಳ್ಳೋಕ್ಕೆ ಕೂತ್ಕೊಂಡು ಎದ್ದೊಳುತ್ತೆ ನೋಡಿ, ಅದು 3ನೇ ಎಕ್ಸಸೈಸ್. ಅದೇ ಸ್ಕ್ವಾಟಿಂಗ್. ಅದು ಮಾಡೋಷ್ಟು ಪರ್ಫೆಕ್ಟ್ ಸ್ಕ್ವಾಟು ನೀವು ಜಿಮ್ಮಲ್ಲೂ ಯಾರನ್ನೂ ನೋಡಲ್ಲ ನೀವು ಸ್ಕ್ವಾಟಿಂಗ್ ಮಾಡೋದು, ಅಷ್ಟು ಪರ್ಫೆಕ್ಟಾಗಿ ಮಾಡೋದು. ಯಾಕಂದರೆ ದಿಸ್ ಇಸ್ ನೇಚರ್. ದೇವರು ನಮಗೆ ಬೈ ಡಿಫಾಲ್ಟು ಈ ಮೂಮೆಂಟ್ಸ್ನ ಇಂಪಾರ್ಟ್ ಮಾಡಿ ಕಳಿಸಿದ್ದಾರೆ ನಮ್ಮನ್ನ. ನಾವು ಬೆಳೀತಾ ಕ್ರಮೇಣ ಈ ಪರ್ಟಿಕ್ಯುಲರ್ ಮೂಮೆಂಟ್ಸ್ನ ನಾವು ಮರ್ತೋಗ್ಬಿಡ್ತೀವಿ ಅಷ್ಟೇ. ಯಾಕಂದ್ರೆ ಡೈಲಿ ಬೇಸಿಸಲ್ಲಿ ನಾವು ಮಾಡೋಲ್ವಲ್ಲ. ಮಗು ಆದರೆ ಏನೋ ಒಂದು ಬಿಸಾಕುತ್ತೆ, ಕೂತ್ಕೊಳ್ಳುತ್ತೆ, ಎದ್ದೊಳುತ್ತೆ, ಬಗ್ಗುತ್ತೆ, ಎದ್ದೊಳುತ್ತೆ, ಮಲಗುತ್ತೆ, ಎಲ್ಲ ಮಾಡುತ್ತೆ. ಆ ಆ್ಯಕ್ಟಿವಿಟೀಸ್ ನಾವು ಡೈಲಿ ಮಾಡಲ್ಲ. ಬೆಳೀತಾ ಈ ಆ್ಯಕ್ಟಿವಿಟಿ ಕಡಿಮೆ ಆದಷ್ಟು ನಮ್ಮ ಮೊಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಜಾಯಿಂಟ್ ಮೂವ್ಮೆಂಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ, ನಾವು ಇದೆಲ್ಲ ಮರೀತಾ ಹೋಗ್ತೀವಿ. ಇದು ನೇಚರ್. ಇದನ್ನ ಹುಟ್ಟಿದ ಮಗುನ ಎತ್ತಿ ನೀವು ನೀರಿಗೆ ಹಾಕಿದ್ರೆ ಅದು ಈಜುತ್ತೆ. ಈಗ ನಾವು ಹೋಗಿ ಬಿದ್ದರೆ ನೀರಿಗೆ ಈಜೆಲ್ಲ ನೀರು ಕುಡಿದು ಮುಳುಗ್ತೀರಿ, ಕರೆಕ್ಟ್ ಅಲ್ವಾ? ಯಾಕೆ ನಾವು ಮರ್ತೋಗಿದ್ರಿ. ಮಗು ಇರೋದನ್ನೇ ಆ ಫ್ಲೂಯಿಡಲ್ಲಿ, ವಾಟರ್ ಬ್ಯಾಗ್ ಒಳಗಡೆನೆ ಮಗು ಇರೋದು ಹುಟ್ಟಬೇಕಾದ್ರಲ್ವಾ, ಅದು ಈಜ್ಕೊಂಡೇ ಇರುತ್ತೆ. ನೀವು ಎತ್ತಾಕಿದ್ರು ಈಜುತ್ತೆ. ಏನು ಬೇಡ, ಯಾವುದೋ ಒಂದು ಆನಿಮಲ್ಸ್ನ ಇವತ್ತು ನೀವು ತೆಗೆದು ಒಂದು ಇದಕ್ಕೆ ಹಾಕಿ, ಒಂದು ಚಿಕ್ಕ ನಾಯಿ ಮರಿ, ಹುಟ್ಟಿರೋ ನಾಯಿ ಮರಿ ನೀವು ನೀರಿಗೆ ಹಾಕಿ, ಅದು ಈಜುತ್ತೆ. ಯಾಕಂದ್ರೆ ಅದು ಗೊತ್ತು, ದಟ್ ಈಸ್ ನೇಚರ್. ವಿ ಆರ್ ದಿ ಒನ್ ಹೂ ಇಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ಆಲ್ ದೀಸ್ ನ್ಯಾಚುರಲ್ ಥಿಂಗ್ಸ್ ಇನ್ಸೈಡ್ ಅಸ್. ಅದು ತಪ್ಪು ಅಂತ ನಾನು ಹೇಳ್ತೀನಿ. ಸೊ ಹಾಗಾಗಿ ಏಜು ಯಾವುದೇ ಕಾರಣಕ್ಕೂ ಇಲ್ಲಿ ಇದಕ್ಕೆ ಬರಲ್ಲ. ಚಿಕ್ಕ ಮಕ್ಕಳಿಂದನೇ ದೇ ಕ್ಯಾನ್ ಸ್ಟಾರ್ಟ್ ಎಕ್ಸಸೈಸಿಂಗ್. ಅವ್ರು ಆಡೋದೇ ಒಂದು ಎಕ್ಸಸೈಸ್ ಆಯಿತು. ಬೆಳೀತಾ ದೇ ಕ್ಯಾನ್ ಡೂ ವೆಯ್ಟ್ ಬೇರಿಂಗ್ ಎಕ್ಸಸೈಸ್. ಯು ಕ್ಯಾನ್ ಸ್ಟಾರ್ಟ್ ಅಟ್ ದಿ ಏಜ್ ಆಫ್ 5 ಓನ್ಲಿ. ನಾನು ನೋಡಿದ್ದು 4-5 ವರ್ಷಕ್ಕೆ ಮಕ್ಕಳು ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ ಸ್ಟಾರ್ಟ್ ಮಾಡಿರೋದು. ಎಲ್ಲರೂ ಏನು ಅಂದ್ಕೊಳ್ತಾರೆ, ಇನ್ನೊಂದು ತಪ್ಪು ಕಲ್ಪನೆ ಏನಂದರೆ, ತೂಕ ಎತ್ತಿದ್ರೆ ಕುಳ್ಳಕ್ಕೆ ಗಿಡ್ಡ ಆಗಿಬಿಡ್ತಾರೆ, ಚಿಕ್ಕದಾಗ್ಬಿಡ್ತಾರೆ, ಬೋನ್ಸ್ ಎಲ್ಲ ಸಖತ್ತು ಇದಾಗ್ಬಿಡುತ್ತೆ, ಗಟ್ಟಿಯಾಗಿ ಅದು ಬೆಳೆಯೋದೇ ಇಲ್ಲ ಅಂತ. ಅದರಷ್ಟು ತಪ್ಪು ಕಲ್ಪನೆ ಇನ್ಯಾವುದೂ ಇಲ್ಲ. ಹೇಳಬೇಕು ಅಂತಂದರೆ, ಅವ್ರು ಎಷ್ಟು ಚೆನ್ನಾಗಿ ವೆಯ್ಟ್ ಬೇರಿಂಗ್ ಎಕ್ಸಸೈಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಅವ್ರ ದೇಹ ಅಭಿವೃದ್ಧಿ ಆಗುತ್ತೆ, ಇನ್ನೂ ಚೆನ್ನಾಗಿ ಅವ್ರು ಸ್ಟ್ರಾಂಗ್ ಆಗ್ತಾರೆ. ಬೇರೆ ಮಗುಗೆ ಕಂಪೇರ್ ಮಾಡಿದ್ರೆ ಈ ಮಗು ತುಂಬ ಸ್ಟ್ರಾಂಗಾಗಿ ಬೆಳೆಯುತ್ತೆ, ಅದ್ರದ್ದು ಇಮ್ಯೂನ್ ಸಿಸ್ಟಮ್ ತುಂಬ ಸ್ಟ್ರಾಂಗ್ ಆಗುತ್ತೆ, ಸ್ಟ್ರೆಂತ್ ಅದಕ್ಕಿಂತ 10ರಷ್ಟು ಜಾಸ್ತಿ ಇರುತ್ತೆ. ಅದೇ ಏಜ್ ಇರ್ಬೋದು, ಸೇಮ್ ವೆಯ್ಟ್ ಇರ್ಬೋದು, ಆದರೆ ಇದಕ್ಕೆ ಎಬಿಲಿಟೀಸ್ ತುಂಬ ಜಾಸ್ತಿ ಆಗುತ್ತೆ. ಯಾವಾಗ ವೆಯ್ಟ್ ಬೇರಿಂಗ್ ಎಕ್ಸಸೈಸಸ್ಸು ಇವೆಲ್ಲ ಸ್ಟಾರ್ಟ್ ಮಾಡ್ತಾರೋ ಅವಾಗ ನಿಜವಾಗ್ಲೂ ಮಕ್ಕಳು ಇನ್ನೂ ಚೆನ್ನಾಗಿ ಬೆಳೀತಾರೆ. ಅದು ರಿಯಲಿ ತಪ್ಪು ಕಲ್ಪನೆ. ಚಿಕ್ಕ ವಯಸ್ಸಲ್ಲಿ ನಾವು ಅವ್ರಿಗೆ ವೆಯ್ಟ್ ಟ್ರೈನಿಂಗ್ ಮಾಡಿಸ್ಬಿಟ್ರೆ ಅವರು ಸ್ಟಂಟ್ ಆಗಿಬಿಡ್ತಾರೆ. ಅದು ಆ್ಯಬ್ಸಲ್ಯೂಟ್ಲಿ ಈ ಸೈನ್ಸಲ್ಲಿ ಅದನ್ನ ಇವತ್ತರೆಗೂ ಪ್ರೂವ್ ಮಾಡೇ ಇಲ್ಲ ಯಾರು. ಅದು ಪ್ರೂವ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ದಟ್ ಈಸ್ ನಾಟ್ ರಿಯಲ್. ಹಾಗೆ ಈ ಎಕ್ಸಸೈಸಲ್ಲಿ ಲೇಡೀಸಿಗೆ ಬೇರೆ, ಜೆಂಟ್ಸ್ಗೆ ಬೇರೆ, ಆ ಥರ ಏನಾದರೂ ವರ್ಕೌಟ್ಗಳಲ್ಲಿ ವ್ಯತ್ಯಾಸ ಅದಿದೆ ಮೇಡಮ್. ಅದು ಯಾರು ಎಲ್ಲಿ ಬರುತ್ತೆ ಗೊತ್ತಾ, ಯಾರು ಇನ್ಸ್ಟ್ರಕ್ಟರ್ಸು ಎಜುಕೇಟ್ ಆಗಿರಲ್ಲ ನೋಡಿ, ಪೆದ್ದಂಗೆ ಇರ್ತಾರಲ್ಲ, ಅಲ್ಲಿ ಇಲ್ಲಿ ಕಲ್ತು ಬಂದಿರ್ತಾರಲ್ಲ, ಈ ಅರ್ಧಂಬರ್ಧ ಮಡಕೆ ಜಾಸ್ತಿ ಸೌಂಡ್ ಮಾಡುತ್ತೆ ಅಂತಾರಲ್ಲ, ಅಂಥವ್ರು ಈ ಥರದ್ದೆಲ್ಲ ಕಾನ್ಸೆಪ್ಟ್ ತೊಗೊಂಬರ್ತಾರೆ. ಇನ್ನೊಂದೇನು ಹೇಳ್ತಾರೆ ಅಂತಂದರೆ, ಸರ್ ಫ್ಯಾಟ್ ಇಷ್ಟೊಂದು ನಿಮ್ಗೆ ಇದೆಲ್ಲ ಇದು ಹೆಂಗೆ ಮಸಲ್ಲಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಸರ್ ನೀವು ಎಕ್ಸಸೈಸು ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ರಿ ಅಂತ. ನನಗೆ ಅಂಥವ್ರಿಗೆ ಏನು ಹೇಳಬೇಕು ಅಂತಲೂ ಗೊತ್ತಿಲ್ಲ ಬಿಡಿ. ಈ ಥರ ಕಾನ್ಸೆಪ್ಟ್ ಅಲ್ಲ, ಇಂಥ ಒಂದು ಇಂಡಸ್ಟ್ರಿಯಲ್ಲಿರೋಂಥ ಒಂದು ಇನ್ಸ್ಟ್ರಕ್ಟರ್ಸಿಂದನೇ ಈ ಕಾನ್ಸೆಪ್ಟ್ ಎಲ್ಲ ಬಂದಿರೋದು. ವಿಮೆನ್ಸ್ಗೆ ಸಪ್ರೇಟ್ ಎಕ್ಸಸೈಸಸ್ ಇದೆ, ಮೇಲ್ಸ್ಗೆ ಸಪ್ರೇಟ್ ಎಕ್ಸಸೈಸಸ್ಸು, ವಿಮೆನ್ ಜಾಸ್ತಿ ಹೆವಿ ವೆಯ್ಟ್ಸ್ ಮಾಡಬಾರ್ದು, ಇದೆಲ್ಲ ತಪ್ಪು ಕಲ್ಪನೆ. ಇಂಥ ಒಂದು ಅರೆ ಬಂದಿರುತ್ತಲ್ಲ ಅಂಥ ಒಂದು ಫಿಟ್ನೆಸ್ ಎಕ್ಸ್ಪರ್ಟ್ಸ್ ಅಂತ ಏನು ಹೇಳ್ಕೊಂಡು ತಿರುಗ್ತಾರಲ್ಲ, ಅವರಿಂದನೇ ಬಂದಿರೋದು ಇದೆಲ್ಲ. ಆ್ಯಬ್ಸಲ್ಯೂಟ್ಲಿ ಅದು ರಾಂಗ್ ಮೇಡಮ್. ಹಿಂಗೆ ಸುಮ್ಮನೆ ಒಂದು ಲಾಜಿಕ್ಕಾಗಿ ಯೋಚನೆ ಮಾಡೋಣ. ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಇಬ್ಬರಿಗೂ ಸ್ಕೆಲಿಟನ್ ಕೊಟ್ಟಿದ್ದಾನೆ, ಸೇಮ್ ಥರ ಸ್ಕೆಲಿಟನ್ ಕೊಟ್ಟಿದ್ದಾನೆ, ಮಸಲ್ಸು ಸೇಮ್ ಥರ ಮಸಲ್ಸ್ ಕೊಟ್ಟಿದ್ದಾನೆ. ಆ ಮಸಲ್ಸಲ್ಲಿ ಡಿಫ್ರೆನ್ಸಿಯೇಷನ್ ಏನು ಮಾಡಿಲ್ಲ. ನಮ್ಮ ಇಂಟರ್ನಲ್ ಆರ್ಗನ್ಸ್ ಇಬ್ಬರಿಗೂ ಒಂದೇ ಥರ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ವಾ? ಓನ್ಲಿ ಚೇಂಜಸ್ ಏನು ಮಾಡಿದ್ದಾನೆ ಅಂತಂದರೆ ಫಿಸಿಕ್ಯಾಲಿಟಿ ಒಂದು ಚೇಂಜ್ ಮಾಡಿದ್ದಾನೆ. ಹಾರ್ಮೋನ್ ಏನು ಹೇಳ್ತಾರೆ
ಪರ್ಸೆಂಟೇಜಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ ಹೊರತು ಮಿಕ್ಕಿದ್ದೆಲ್ಲ ದೇವರು ಸೇಮ್ ಕೊಟ್ಟಿದ್ದಾರೆ. ಒಂದು ಗಂಡಿಗೆ ಒಂದು ಹೆಣ್ಣಿಗೆ. ನಾವು ಎಕ್ಸಸೈಸಲ್ಲಿ ಯಾಕೆ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು ಅಂತ. ಎಸ್, ತಿನ್ನೋ ಆಹಾರದಲ್ಲಿ ಸ್ವಲ್ಪ ಮೇಲೆ ಕೆಳಗೆ ಇಸ್ಟ್ರೋಜನ್ ಇನ್ಕ್ರೀಸ್ ಮಾಡುವಂಥ ಆಹಾರ ಗಂಡಸರು ತಿಂದರೆ ಅವ್ರಿಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ದೇ ವಿಲ್ ಆಲ್ಸೋ ಸ್ಟಾರ್ಟ್ ಡೆವಲಪಿಂಗ್ ಮೋರ್ ಮ್ಯಾಮರಿ ಗ್ಲ್ಯಾಂಡ್ಸು. ಓಕೆ, ಅದು ಅವಾಯ್ಡ್ ಮಾಡಬೇಕು. ಇದೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಯಿತು ಬಿಡಿ. ನಾನು ಮಾತಾಡೋದೇನು ಅಂದರೆ ಎಕ್ಸಸೈಸಲ್ಲಿ ಯಾವುದೇ ಥರದ್ದು ಚೇಂಜಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇಬ್ಬರಿಗೂ ದೇವ್ರು ಒಂದೇ ಥರ ಎಲ್ಲ ಕೊಟ್ಟಿದ್ದಾರೆ. ಮಸಲ್ ಇನ್ಸರ್ಷನ್ನು ಸೇಮ್ ಇದೆ, ಮಸಲ್ದು ಏನು ಹೇಳ್ತಾರೆ ಸ್ಕೆಲಿಟಲ್ ಮಸಲ್ ವಾಲ್ಯೂಮು ಎಲ್ಲ ಸೇಮ್ ಕೊಟ್ಟಿರ್ತಾರೆ. ಏನು ಅಂತಂದರೆ ಹೆಂಗಸರು ಅದನ್ನು ಬ್ರೇಕ್ ಮಾಡಿ ಬಿಲ್ಡ್ ಮಾಡೋದು ಗಂಡಸರಿಗಿನ್ನ ಸ್ವಲ್ಪ ಜಾಸ್ತಿ ಶ್ರಮ ಬೇಕು, ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ ಇವ್ರಿಗೆ ಕಂಪೇರ್ ಮಾಡಿದ್ರೆ. ಇವ್ರಿಗೇನು ಅಂತಂದರೆ ಫ್ಯಾಟ್ ಪರ್ಸೆಂಟೇಜ್ ಫೀಮೇಲ್ಸ್ಗಿನ್ನ ಸ್ವಲ್ಪ ಕಡಿಮೆ ಮೇಲ್ಸಲ್ಲಿರುತ್ತೆ. ಅದು ಬಿಟ್ಟರೆ ಯು ಡೋಂಟ್ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಈ ಥರ ಎಕ್ಸಸೈಸ್ ಬರೀ ಮೇಲ್ಸೇ ಮಾಡಬೇಕು, ಈ ಥರ ಎಕ್ಸಸೈಸ್ ಫೀಮೇಲ್ಸೇ ಮಾಡಬೇಕು ಅಂತ. ಈ ಥರ ಕಾನ್ಸೆಪ್ಟು ಇವತ್ತೂ ಇದೆ. 20-25 ವರ್ಷಕ್ಕೆ ಮುಂಚೆ ನಾನು ಏನು ನನ್ನ ಒಂದು ಕರಿಯರ್ ಸ್ಟಾರ್ಟ್ ಮಾಡಿದ್ದಲ್ಲ ಆವಾಗಲೂ ಇತ್ತು. ಅದು ಇವತ್ತರೆಗೂ ಚೇಂಜ್ ಆಗಿಲ್ಲ. ಯಾಕೆ ಅಂತಂದರೆ ಈ ಫೀಲ್ಡಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋವಂಥವ್ರು ಯಾರು ಮುಂದೆ ಬಂದಿಲ್ಲ. ಒಂದು ಮೋಸ್ಟ್ ಆಫ್ ದಿ ಪೀಪಲ್ಲು ಎಜುಕೇಟ್ ಆಗಿಲ್ಲ, ಎಸ್ಪೆಷಲಿ ಬಯಾಲಜಿ ಏನಿದೆಯೋ ಅದ್ರ ಬಗ್ಗೆ ಯಾರಿಗೂ ಎಜುಕೇಷನೇ ಇಲ್ಲ. ಸೊ ಸುಮ್ಮನೆ ನಾವು ಚಿಕ್ಕದಾಗಿ ಒಂದು 2 ತಿಂಗಳು 3 ತಿಂಗಳು ಕೋರ್ಸ್ ಮಾಡೋದು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಶರೀರನ ಓದೋದು, ಒಂದು MBBS ಡಾಕ್ಟರ್ ಏನಾಗ್ತಾರೆ, ಅವರು ಶರೀರನ ಫುಲ್ಲಾಗೆ ಅವರು 4 ವರ್ಷ ನಾರ್ಮಲ್ಲಾಗೆ ಏನೆಲ್ಲ ಕಲಿಬೇಕೆಲ್ಲ ಕಲಿತಾರೆ ಒಂದು ಶರೀರದ ಬಗ್ಗೆ, ಆಮೇಲೆ ಸ್ಪೆಸಿಫಿಕೇಶನ್ಸ್ಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ ತಪ್ಪೆಲ್ಲಾಗಿದೆ ಅಂದರೆ, ಈ ಒಂದು ನಾನು ಹೇಳಿದ್ನಲ್ಲ 4 ವರ್ಷ ಏನು ಡಾಕ್ಟರ್ಸು ಎಲ್ಲ ಓದ್ಕೊಂಡು ಬರ್ತಾರಲ್ಲ ಆ ಥರ ಎಜುಕೇಷನ್ ಇವತ್ತವರೆಗೂ ಯಾರೂ ಇಂಪ್ಲಿಮೆಂಟ್ ಮಾಡಿಲ್ಲ. ನೀ ಈ ಥರದ್ದೆಲ್ಲ ಮಾಡಲೇಬೇಕು ಅಂತ. ಕೋರ್ಸಸಲ್ಲಿ ಸರ್ಟನ್ನು ಸಿಲೆಬಸಸ್ಸಲ್ಲೆಲ್ಲ ಇದೆ. ಸ್ಕೆಲಿಟಲ್ ಮಸಲ್ ಬಗ್ಗೆ ಇದೆ, ಎನರ್ಜಿ ಬಗ್ಗೆ ಇದೆ, ಅದಾದಮೇಲೆ ನ್ಯೂಟ್ರಿಷನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇರುತ್ತೆ, ಇಂಜುರೀಸ್ ಬಗ್ಗೆ ಅದೆಲ್ಲ ಇರುತ್ತೆ. ಆದರೆ ಇನ್ ಡೆಪ್ತಲ್ಲಿ ಯಾರೂ ಹೇಳ್ಕೊಟ್ಟಿರಲ್ಲ. ಆಮೇಲೆ ಎಷ್ಟೊಂದು ಜನ ಇವಾಗ ಏನಾಗಿದೆ ಅಂದರೆ, ಇನ್ನು ಒಂದು ಆಲ್ಮೋಸ್ಟ್ ಒಂದು 8-10 ಇಯರ್ಸಲ್ಲಿ ಸೋಷಿಯಲ್ ಮೀಡಿಯಾ ತುಂಬಾ ಏನು ಮಾಡಿದೆ ಅಂದರೆ ಇದನ್ನು ತಪ್ಪು ವೇಯಲ್ಲಿ ತೊಗೊಂಡೋಗಿದೆ. ಎಷ್ಟೊಂದು ಜನ ಎಜುಕೇಟ್ ಆಗಿಲ್ಲದೆ ಇರೋರೆಲ್ಲ ಇವತ್ತು ಇನ್ಫ್ಲೂಯೆನ್ಸರ್ಸ್ ಥರ ಏನು ಮಾಡ್ತಾ ಇದ್ದಾರೆ, ಜನರಿಗೆ ರಾಂಗ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಪಾಪ ಇನ್ಫ್ಲೂಯೆನ್ಸರ್ಸ್ ಹೇಳಿದ್ದಾರೆ ಅಂತಂದ್ಬಿಟ್ಟು ಇವರು ಜನರು ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡಿ ತುಂಬ ಜನ ಅನಾಹುತ ಮಾಡ್ಕೊಂಡಿರೋದು ಇದೆ. ಸೊ ಹಾಗಾಗಿ ಎಜುಕೇಷನ್ ಎಲ್ಲಿ ಇರಲ್ವೋ ಅಲ್ಲಿ ಈ ಥರ ತಪ್ಪಾಗೋದಂತೂ 100% ನಿಜ. ಸೊ ಆದಷ್ಟು ಏನು ಅಂತಂದರೆ ಫಿಟ್ನೆಸ್ ಫೀಲ್ಡಲ್ಲಿ ಎಜುಕೇಟೆಡ್ ಪೀಪಲ್ ಹತ್ರ ನೀವು ಹೋಗಿ. ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂದರೆ ಎಲ್ಲ ಸೆಲೆಬ್ರಿಟಿ ಟ್ರೈನರ್ ಅಂತ ಹೇಳ್ಕೊಂಡು ತಿರುಗ್ತಾರೆ, ಆದರೆ ದೇ ವುಡಂಟ್ ಹ್ಯಾವ್ ಗಾಟ್ ಪ್ರಾಪರ್ ಎಜುಕೇಷನ್ ವೆನ್ ಇಟ್ ಕಮ್ಸ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್. ಫಿಟ್ನೆಸ್ ಫೀಲ್ಡಲ್ಲಿ ಅಷ್ಟು ಎಜುಕೇಷನ್ ಇರಲ್ಲ. ಅವ್ರಿಗೆ ಬಾಡಿ ಇರುತ್ತೆ, ದೇಹ ಇದ್ದರೆ ಸಾಕಾಗೋದಿಲ್ಲ. ಮೆದುಳಿರುತ್ತಲ್ಲ ಅದರಲ್ಲಿ ಏನು ನಾಲೆಡ್ಜ್ ಅದು ಕ್ಯಾರಿ ಮಾಡ್ತಾ ಇದೆ ಅನ್ನೋದು ಇಂಪಾರ್ಟೆಂಟು. ತುಂಬ ಏನು ಒಂದು ಸ್ಯಾಡ್ ಥಿಂಗ್ ಅಂತಂದರೆ, ಯಾರೂ ಆ ಒಂದು ಟ್ರೈನರ್ದು ನಾಲೆಡ್ಜ್ ಲೆವೆಲ್ ಗೇಜ್ ಮಾಡೋಕ್ಕೂ ಗೊತ್ತಿಲ್ಲ. ಎಲ್ಲ ಸೆಲೆಬ್ರಿಟೀಸ್ ಹತ್ರ ಇವಾಗ ಒಳ್ಳೊಳ್ಳೆ ಟ್ರೈನರ್ಸ್ ಇರ್ತಾರೆ. ಅವ್ರಿಗೆ ಯಾವ ರೀತಿಯಲ್ಲಿ ಇವ್ರಿಗೆ ಈ ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಒಂದು ನಾಲೆಡ್ಜ್ ಇದೆಯಾ ಇಲ್ವಾ ಅಂತ ಅವ್ರಿಗೆ ಟೆಸ್ಟ್ ಮಾಡೋಕ್ಕೂ ಗೊತ್ತಿಲ್ಲ ಸೆಲೆಬ್ರಿಟೀಸ್ಗೆ. ಹಾಗಾಗಿ ಯಾರು ನಾನು ಟ್ರೈನರ್ ಅಂತ ಹೇಳ್ಕೊಂಡು ಬರ್ತಾರೋ ಅವ್ರನ್ನ ಅವ್ರ ಪಾಪ ಇಟ್ಕೊಂಡು ಅವರು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾರೆ. ಯಾವಾಗ ಎಲ್ಲೋ ಒಂದು ವ್ಯತ್ಯಾಸ ಮೇಜರ್ ಆಗುತ್ತಲ್ಲ ಆವಾಗ ದೇ ವಿಲ್ ಗೋ ಟು ದಿ ಡಾಕ್ಟರ್ಸು, ಸ್ಪೋರ್ಟ್ಸು ಡಾಕ್ಟರ್ ಹತ್ರ ಹೋಗ್ತಾರೆ, ಸ್ಪೋರ್ಟ್ಸ್ ಫಿಸಿಯೋಸ್ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ ಸರ್ ಈ ಥರ ಮಾಡಿ ಈ ಥರ ಆಗಿದೆ ಅಂತ. ಆವಾಗ ದೇ ವಿಲ್ ರಿಯಲೈಸ್ ನಾನು ಮಿಸ್ಟೇಕ್ ಮಾಡಿದೆ ಅಂತ. ಸೊ ಅದ್ರ ಬದಲು ಮುಂಚಿತವಾಗೇ ನೀವು ಯಾರ ಹತ್ರ ನೀವು ಮಾತಾಡ್ತಾ ಇದ್ದೀರಾ ನೀವು ಪ್ರಶ್ನೆ ಮಾಡಿ, ಅವ್ರ ಹತ್ರ ಕ್ವಶನ್ಸ್ ಕೇಳಿ, ಆಮೇಲೆ ನೀವು ಅದನ್ನು ಡಿಸೈಡ್ ಮಾಡಿ ವೆದರ್ ದೇ ಆರ್ ರಿಯಲಿ ನಾಲೆಡ್ಜಬಲ್ ಫಾರ್ ಮೀ ಟು ಗೋ ಅಂಡರ್ ಹಿಮ್ ಆ್ಯಂಡ್ ಗೆಟ್ ಟ್ರೈನ್ ಅಥವಾ ಇಲ್ವಾ ಅಂತ ಡಿಸೈಡ್ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ತುಂಬ ಜನ ಇವತ್ತು ಏನೆಲ್ಲ ಒಂದು ಡ್ಯಾಮೇಜಸ್ ಆಗಿರ್ಬೋದು, ಇಂಟರ್ನಲ್ ಆಗ್ಬೋದು, ಎಕ್ಸ್ಟರ್ನಲ್ ಆಗ್ಬೋದು, ಅದೆಲ್ಲ ಆಗಿರೋದಕ್ಕೆ ಕಾರಣ ಒನ್ ಆಫ್ ದಿ ರೀಸನ್ಸು ಈ ಥರ ಬ್ರೋ ಸೈನ್ಸ್ ಮಾತಾಡ್ತಾರಲ್ಲ ಟ್ರೈನರ್ಸ್ ಅಂಥವ್ರಿಂದಾನೆ. ಮೋಸ್ಟ್ ಆಫ್ ದಿ ಪೀಪಲ್ ಎಲ್ಲ ಒಂದು ತೊಂದರೆಗೆ ಸಿಗಾಕೊಂಡಿರೋದು ಇಂಥ ಒಂದು ಟ್ರೈನರ್ಸಿಂದನೇ. ರಿಯಲ್ ಟ್ರೈನರ್ಸ್ ಯಾವ್ದಾರ ಅವ್ರ ಹೆಸರು ಹಾಳಾಗಿರೋದಕ್ಕೆ ಕಾರಣನೂ ಇವರೇನೆ.
ಸರಿ, ಓಕೆ. ಇಂಡಸ್ಟ್ರಿಯಲ್ಲಿ ಹಾಗೆ. ಈ ಮದ್ಯಪಾನ ಮತ್ತು ಧೂಮಪಾನವನ್ನು ಮಾಡುವಂಥವ್ರು ಜಿಮ್ ಮಾಡ್ಬೋದಾ? ಎಸ್ ಮೇಡಮ್, ಡೆಫಿನೆಟ್ಲಿ ಅವರೇ ಜಾಸ್ತಿ ಮಾಡ್ಬೇಕು ನನ್ನ ಕೇಳಿದ್ರೆ. ಯಾಕೆಂದರೆ ಧೂಮಪಾನ ಮಾಡೋರು ಮೇಜರಾಗಿ ಲಂಗ್ಸು ಡ್ಯಾಮೇಜ್ ಆಗುತ್ತೆ. ಓಕೆ, ಅವ್ರಿಗೆ ಲಂಗ್ ಕೆಪಾಸಿಟಿ ಕಡಿಮೆ ಆಗಿರುತ್ತೆ. ಸೊ ಅವರು ಕಾರ್ಡಿಯೋವಸ್ಕ್ಯುಲರ್ ಆ್ಯಕ್ಟಿವಿಟಿ ಈಸಿಯಾಗಿ ಮಾಡೋಕ್ಕಾಗಲ್ಲ. ಸೊ ಅಂಥವರು ಡೆಫಿನೆಟ್ಲಿ ಅವರು ಎಕ್ಸಸೈಸಸ್ ಮಾಡಲೇಬೇಕು, ಸೊ ದಟ್ ದೇ ಇಂಪ್ರೂವೈಸ್ ಆನ್ ದರ್ ಕಾರ್ಡಿಯೋವಸ್ಕ್ಯುಲರ್ ಸಿಸ್ಟಮ್. ಮದ್ಯಪಾನ ಮಾಡೋರು ಏನಕ್ಕೆ ಮಾಡಬೇಕು ಅಂದರೆ ಅವ್ರು ಲಿವರ್ ಡ್ಯಾಮೇಜ್ ಮಾಡ್ಕೊಂಡಿರ್ತಾರೆ. ಮದ್ಯಪಾನ ಮಾಡಿ ಲಿವರ್ ಎಷ್ಟು ಡ್ಯಾಮೇಜ್ ಆಗುತ್ತೋ ಅಷ್ಟು ನಮ್ಮ ಇಡೀ ದೇಹದ ಒಂದು ಎನರ್ಜಿನ ಬ್ಯಾಂಕ್ ಥರ ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಎಲ್ಲ ಹಣಕಾಸನ್ನು ಬ್ಯಾಂಕ್ ಹೇಗೆ ಸ್ಟೋರ್ ಮಾಡುತ್ತೋ ಅದೇ ಥರ ಲಿವರ್ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಯಾವಾಗ ಲಿವರ್ ಡ್ಯಾಮೇಜ್ ಆಗುತ್ತೋ ಆಟೋಮೆಟಿಕ್ಕಾಗಿ ಏನಂತೆ ದೇಹಕ್ಕೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ನ ಅದು ಸರಬರಾಜು ಮಾಡೋದಕ್ಕೆ ಆಗೋದಿಲ್ಲ. ಸೊ ಎಲ್ಲ ಥರದ್ದು ದೇಹದ ಕ್ರಿಯೆನ ಮೆಟಬಲೈಸ್ ಮಾಡೋದೇ ನಮ್ಮ ಲಿವರ್. ಸೊ ಮದ್ಯಪಾನ ಮಾಡೋದ್ರಿಂದ ಏನಾಗುತ್ತೆ, ಲಿವರ್ ಮೇಲೆ ತುಂಬ ಒತ್ತಡ ಬಿದ್ದು ಫ್ಯಾಟಿ ಲಿವರ್ ಆಗುತ್ತೆ. ಫಸ್ಟು ಫ್ಯಾಟಿ ಲಿವರ್ ಆಗಿ ಅದು ಸ್ಲೋ ಆಗಿ ಸ್ಕಾರಿಂಗ್ ಆಗುತ್ತೆ. ಸ್ಕಾರ್ ಆಗಿ ಅದು ಸಿರೋಸಿಸ್ಸು ಮತ್ತು ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ಲಿವರ್ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗುವಂಥ ಸ್ಟೇಜಸ್ಸು ಹೋಗುತ್ತೆ. ಸೊ ಅದಕ್ಕೆ ಇವರಿಬ್ಬರಂತೂ ಡೆಫಿನೆಟ್ಲಿ ಮಾಡಬೇಕು, ಎಕ್ಸಸೈಸ್ ಮಾಡಲೇಬೇಕು. ಅದು ತಕ್ಕನಾಗೆ ಇಫ್ ನಾಟ್ ಕಂಪ್ಲೀಟ್ಲಿ ಸ್ಟಾಪ್ ದೇರ್ ಬ್ಯಾಡ್ ಹ್ಯಾಬಿಟ್ಸ್, ಅಟ್ಲೀಸ್ಟ್ ಕಡಿಮೆ ಮಾಡಿಕೊಂಡು ಒಳ್ಳೆ ಆಹಾರ ತಿನ್ನೋದು, ಎಕ್ಸಸೈಸ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಒಂದು ಕಡೆ ಅವ್ರನ್ನ ಅವರೇ ಕಾಪಾಡ್ಕೋಬೋದು ಅಂತ. ಓಕೆ, ಈಗ ಫಸ್ಟಾಗಿ ಫ್ರೆಶರ್ಸ್ ಸೇರಿರ್ತಾರೆ ಈ ವರ್ಕೌಟ್ ಮಾಡೋಕ್ಕೆ ಜಿಮ್ಗೆ ಅಂಥವರು, ಈಗ ಅಂದರೆ ಅವರಿಗೆ ನೀವು ಯಾವ ರೀತಿ ಈಗ ಎಕ್ಸಸೈಸ್ಗಳು ಮಾಡ್ತೀರಾ? ಅಂದರೆ ಬೇರೆ ಬೇರೆ ರೀತಿಯ ವರ್ಕೌಟ್ಗಳಿರುತ್ತೆ, ಅದನ್ನೆಲ್ಲ ಒಂದೇ ಸರಿ ಮಾಡ್ಬೋದಾ ಅಥವಾ ಅದು ಹೇಗೆ ಅಂತ? ಈಗ ಅವ್ರ ಜೀವನದಲ್ಲಿ ಅವ್ರು ಯಾವತ್ತೂ ಜಿಮ್ಮಲ್ಲಿ ಎಕ್ಸಸೈಸೇ ಮಾಡಿಲ್ಲ ಅಂತ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಟೈಮ್ ಅವ್ರು ಬಂದಿರ್ತಾರೆ ಅಂತ. ಸೊ ಅಂಥವ್ರಿಗೆ ನಾವು ಏನು ಮಾಡ್ಬೋದು ಅಂದರೆ ಅವ್ರದ್ದು ಹಿಸ್ಟ್ರಿ, ಅಂದರೆ ಅವ್ರದ್ದು ಏನೇನು ಹಿಸ್ಟ್ರಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಕಾಲೇಜ್ಗೆ ಹೋಗುವಂಥ ಹುಡುಗ ಅಂತ ತಿಳ್ಕೊಳ್ಳೋಣ. ಅವನದು ಏನಿರುತ್ತೆ ದಿನಚರಿ, ಬೆಳಗ್ಗೆ ಹೇಳ್ತಾನೆ, ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ಗೆ ಹೋಗ್ತಾರೆ, ಕಾಲೇಜಿಂದ ಮನೆಗೆ ಬರ್ತಾರೆ, ಟ್ಯೂಷನ್ಸ್ ಇದ್ದರೆ ಟ್ಯೂಷನ್ಸ್ ಆಗುತ್ತೆ. ಸ್ವಲ್ಪ ಎಲ್ಲೋ ಅವ್ರಿಗೆ ಸ್ವಂತ ಟೈಮ್ ಅಂತ ಅವ್ರು ಆಟ ಆಡೋದಕ್ಕೆ ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಏನೋ ಟಿ ವಿ ಅದು ಇದು ನೋಡೋಕ್ಕೆ ಅಂತ ಇಟ್ಕೊಳ್ತಾರೆ. ಆ ಟೈಮ್ನ ಅವರು ಜಿಮ್ಮಲ್ಲಿ ನಾನು ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ದೇಹನ ಗಟ್ಟಿಮುಟ್ಟು ಮಾಡ್ಕೊಳ್ಳೋಂಥ ಬಂದಿರೋ ಅಂಥವ್ರಿಗೆ ಏನು ಹೇಳ್ಬೋದು ಅಂದರೆ, ನಾವು ಅವ್ರನ್ನ ಬೇಸಿಕ್ಕಾಗಿ ಎಲ್ಲ ಕಾಂಪೌಂಡ್ ಎಕ್ಸಸೈಸಸ್ ಅಂತ ಹೇಳ್ತಾರೆ. ಕಾಂಪೌಂಡ್ ಎಕ್ಸಸೈಸ್ ಅಂತಂದರೆ ಒಂದೇ ಒಂದು ಮೂಮೆಂಟಲ್ಲಿ ಎಷ್ಟೊಂದು ಮಸಲ್ ಗ್ರೂಪ್ಸ್ ಇನ್ವಾಲ್ವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಕ್ವಾಟಿಂಗ್ ಅಂತ ಹೇಳ್ತೀವಿ, ಕೆಳಗಡೆ ಹಿಂಗೆ ಕೂತು ಎದೋಳೋದು. ಅದರಲ್ಲಿ ನೋಡಿ ಆ್ಯಂಕಲ್ ಜಾಯಿಂಟ್ ಇನ್ವಾಲ್ವ್ ಆಯಿತು, ನೀ ಜಾಯಿಂಟ್ ಇನ್ವಾಲ್ವ್ ಆಯಿತು, ಹಿಪ್ ಜಾಯಿಂಟ್ಸ್ ಇನ್ವಾಲ್ವ್ ಆಯಿತು, ನಮ್ಮ ಎರೆಕ್ಟರ್ ಸ್ಪೈನೇ ಇನ್ವಾಲ್ವ್ ಆಯಿತು, ಪ್ಲಸ್ ಕ್ವಾಡ್ರಿಸೆಪ್ ಮಸಲ್ಸು, ಹ್ಯಾಮ್ಸ್ಟ್ರಿಂಗ್ ಮಸಲ್ಸು, ಕಾಫ್ ಮಸಲ್ಸ್, ಎಷ್ಟೊಂದು ಮಸಲ್ಸ್ ಇನ್ವಾಲ್ವ್ ಆಯಿತು. ಒಂದೇ ಒಂದು ಕ್ರಿಯೆಯಲ್ಲಿ ಎಷ್ಟೊಂದು ಮಸಲ್ಗೆ ನಾವು ಕೆಲಸ ಕೊಟ್ವಿ. ಈ ಥರ ಎಕ್ಸಸೈಸಸ್ನ ಅವ್ರಿಗೆ ಫಸ್ಟ್ ಇನಿಷಿಯಲ್ ಸ್ಟೇಜಸಲ್ಲಿ ಸ್ಟಾರ್ಟ್ ಮಾಡಿಸೋದು, ಸೊ ದಟ್ ದೇ ಗೆಟ್ ಟು ನೋ ಹೌ ಟು ಯೂಸ್ ದೇರ್ ಮಸಲ್ಸ್ ಅಂತ. ಹೋಗ್ತಾ 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 ಅವ್ರು ಎಷ್ಟು ಚೆನ್ನಾಗಿ ಈ ಕಾಂಪೌಂಡ್ ಎಕ್ಸಸೈಸ್ ಎಲ್ಲ ಕಲಿತಾರೆ, ಪ್ಲಸ್ ಅದ್ರ ಜೊತೆ ಕಾರ್ಡಿಯೋ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿ ಮಾಡ್ತಾರೋ ಅದಕ್ಕೆ ನೋಡಿಕೊಂಡು ಪ್ರೋಗ್ರೆಷನ್ ನೋಡಿಕೊಂಡು ಅವ್ರ ಇನ್ಸ್ಟ್ರಕ್ಟರು ಅವ್ರಿಗೆ ಸಜೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಈ ಥರ ಪ್ಲ್ಯಾನಲ್ಲಿ ನೀವು ಎಕ್ಸಸೈಸ್ ಮಾಡ್ಬೋದು, ನೆಕ್ಸ್ಟ್ ಸ್ಟೇಜಲ್ಲಿ 1 ತಿಂಗಳು 2 ತಿಂಗಳಾದಮೇಲೆ ಈ ಎಕ್ಸಸೈಸಸ್ ಮಾಡೋಣ. ಸೊ ಎವ್ರಿ 8 ವೀಕ್ಸ್ ದೇ ಕೀಪ್ ಚೇಂಜಿಂಗ್ ದಿ ಎಕ್ಸಸೈಸಸ್. ನೀವು ಪ್ರತಿ ವಾರನೂ ಡಿಫ್ರೆಂಟ್ ಎಕ್ಸಸೈಸು ಸೇಮ್ ಮಸಲ್ ಗ್ರೂಪ್ಸ್ ಮಾಡಿದ್ರೆ ನಿಮಗೆ ಡೆವಲಪ್ಮೆಂಟ್ ಸಿಕ್ಕಲ್ಲ, ಸ್ಟ್ರೆಂತ್ ಇನ್ಕ್ರೀಸ್ ಆಗಲ್ಲ. So it has to be same kind of exercises for at least certain duration. 6 weeks ಆಗ್ಬೋದು, 8 weeks ಆಗ್ಬೋದು ಮಿನಿಮಮ್. ಅದಾದಮೇಲೆ ಯು ಹ್ಯಾವ್ ಟು ಚೇಂಜ್ ದಿ ಎಂಟೈರ್ ಪ್ರೋಸೆಸ್. ಆವಾಗ ಡಿಫ್ರೆಂಟ್ ಎಕ್ಸಸೈಸ್ ಇನ್ವಾಲ್ವ್ ಮಾಡ್ಬೋದು. ಹಾಗೆ ಕೆಲವರು ವಾಕಿಂಗಿಂದನೇ ನಾವು ಸಣ್ಣ ಆಗ್ತೀವಿ, ಬೇರೆ ಏನು ಬೇಡ ವರ್ಕೌಟ್ ಅಂತ ಅನ್ಕೊಂತಾರೆ, ಅಂಥವ್ರಿಗೆ ಏನು ಹೇಳ್ತೀವಿ? ಇಲ್ಲ, ವಾಕಿಂಗಿಂದ ಸಣ್ಣ ಆಗ್ತಾರೆ. ಯಾವಾಗ ಸಣ್ಣ ಆಗ್ತಾರೆ ಅಂದರೆ ಅವ್ರ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ಮಾತ್ರ. ಅವ್ರು ವಾಕಿಂಗ್ ಮಾಡಿನೂ ಆಹಾರದಲ್ಲಿ ಚೇಂಜಸ್ ಮಾಡಲಿಲ್ಲ ಅಂದರೆ ಅವ್ರು ಸುಮ್ಮನೆ ಬಾಯಿ ಮಾತಲ್ಲಿ ಅವ್ರು ಸಣ್ಣ ಆಗ್ತೀನಿ ಅಂತ ಹೇಳ್ಕೊಳ್ತಾ ಇರೋದು, ಅವ್ರು ನಿಜವಾಗ್ಲೂ ಸಣ್ಣ ಆಗಲ್ಲ. ಹಾಗೆ ವಾಕಿಂಗಿಂದ ಸಣ್ಣ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ, ಆದರೆ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಂಡ್ರೆ ಮಾತ್ರ ವಾಕಿಂಗ್ ಹೆಲ್ಪ್ ಮಾಡುತ್ತೆ ಸಣ್ಣ ಆಗೋದಕ್ಕೆ. ಈಗ ಕೆಲವು ಕಡೆ ಕಂಪ್ಲೇಂಟ್ಸ್ಗಳಿದೆ ಸರ್. ಈಗ ಈ ಜಿಮ್ಗಳಲ್ಲಿ ಕೆಲವು ಕಡೆ ಫುಲ್ ಕ್ಲೋಸ್ ಆಗಿರುತ್ತೆ, ಗಾಳಿಗಳು ಒಳಗಡೆ ಬರ್ತಾ ಇರಲ್ಲ, ಫ್ರೆಶ್ ಏರ್ ಬರ್ತಾ ಇರಲ್ಲ. ಆ ಟೈಮಲ್ಲಿ ಹಿಂಗೆ ಆ ಥರ ಜಿಮ್ಗಳಿಗೆ ಹೋಗ್ಬೇಕಾ ಬೇಡವಾ ಅಂತ? ಮೋಸ್ಟ್ ಆಫ್ ದಿ ಟೈಮ್ಸ್ ಓಕೆ, ನಾನು ನನ್ನ ಒಂದು ಜಿಮ್ ಕರಿಯರ್ ಶುರು ಮಾಡ್ದಾಗಿಂದ ಇವತ್ತರೆಗೂ ಈ ಸ್ಮಾಲ್ ಜಿಮ್ಸ್ ಅಂತ ಹೇಳ್ತೀವಲ್ಲ, ಲೋಕಲ್ ಜಿಮ್ಸ್ ಅಂತ, ನಾಟ್ ಹೈಫೈ ತುಂಬ ದೊಡ್ಡ ಜಿಮ್ಸ್ ಅಲ್ಲ, ಚಿಕ್ಕ ಪುಟ್ಟ ಜಿಮ್ಸ್ ಇರುತ್ತಲ್ಲ, ಅಲ್ಲೆಲ್ಲ ನಾನು ಬೇಸಿಕ್ಕಾಗಿ ನೋಡಿರೋದು ಒಂದೇ. ಒಳಗಡೆ ಹೋಗಿದ ತಕ್ಷಣ
ನಾವು ಸ್ಟೀಮ್ ರೂಮ್ ಒಳಗಡೆ ಹೋದಂಗಿರುತ್ತೆ. ಡೋರ್ ಕ್ಲೋಸ್ ಮಾಡಿರ್ತಾರೆ, ಕಿಟಕಿನೂ ಕ್ಲೋಸ್ ಮಾಡಿರ್ತಾರೆ, ಫ್ಯಾನು ಹಾಕಿರಲ್ಲ, ಅದ್ರ ಮೇಲೆ 2-3 ಜಾಕೆಟ್ ಹಾಕ್ಕೊಂಡಿರ್ತಾರೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಈ ಸ್ಮಾಲ್ ಟೈಮ್ ಜಿಮ್ಸಲ್ಲಿ ಜಾಸ್ತಿ ಬಾಡಿ ಬಿಲ್ಡರ್ಸೇ ಇರೋದು. ಮೋಸ್ಟ್ ಆಫ್ ದಿ ಪೀಪಲ್ಲು ಈ ಬಾಡಿ ಬಿಲ್ಡಿಂಗ್ ಫೀಲ್ಡಲ್ಲಿ ಇರ್ತಾರಲ್ಲ ಅವ್ರನ್ನೇ ಜಾಸ್ತಿ ನೋಡೋದು ನೀವು. ಅದು ಬಿಟ್ಟು ಪಾಪ ಅಲ್ಲಿ ಇಲ್ಲಿ ಲೇಬರ್ ಕ್ಲಾಸ್ ಇರ್ಬೋದು ಅಥವಾ ಅಲ್ಲಿ ಇಲ್ಲಿ ಕೆಲಸ ಮಾಡೋರು ಅಂಥವರೆಲ್ಲ ಅಲ್ಲಿ ಹೋಗಿ ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಅವ್ರನ್ನ ನೋಡಿ ಇವ್ರು ಮೋಟಿವೇಟ್ ಆಗ್ತಾ ಇರ್ತಾರೆ. ಇವ್ರು ತಪ್ಪೆಲ್ಲಿ ಮಾಡ್ತಾರೆ ಅಂತಂದರೆ ಎಲ್ಲ ಕ್ಲೋಸ್ ಮಾಡಿರ್ತಾರೆ ಒಂದು, ಪ್ಲಸ್ ಅದ್ರ ಜೊತೆ ಹೀಟ್ ಕ್ರಿಯೇಟ್ ಮಾಡೋದಕ್ಕೆ, ಬಾಡಿ ವಾರ್ಮ್ತ್ ಜಾಸ್ತಿ ಕ್ರಿಯೇಟ್ ಮಾಡೋದಕ್ಕೆ ಅಮೃತಾಂಜನ್ ಇರ್ಬೋದು, ಟೈಗರ್ ಬಾಂಬ್ ಇರ್ಬೋದು ಚೆನ್ನಾಗಿ ಹಾಕೊಂಡು ಉಜ್ಬಿಡೋದು ಮೈಗೆಲ್ಲ. ಅದೇನು ಮಾಡುತ್ತೆ, ಬಿಸಿ ಕ್ರಿಯೇಟ್ ಮಾಡುತ್ತೆ. ಆವಾಗ ಅವರು ಎಕ್ಸಸೈಸ್ ಮಾಡೋದು. ಇವ್ರದ್ದು ಕಾನ್ಸೆಪ್ಟ್ ಅಂದರೆ ಇವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ ಎಷ್ಟು ದೇಹ ಬೆಚ್ಚಗಿರುತ್ತೆ ಅಷ್ಟು ಚೆನ್ನಾಗಿ ನಾನು ಎಕ್ಸಸೈಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ವೆಯ್ಟ್ ಎತ್ತಬಹುದು ಅನ್ನೋ ಒಂದು ಕಾನ್ಸೆಪ್ಟು. ಆಮೇಲೆ ಕೆಲವರು ಫ್ಯಾನ್ ಹಾಕೊಂಡು ಎಕ್ಸಸೈಸ್ ಮಾಡಬಾರ್ದು ಅಂತ ಇವಾಗ ಅಲ್ಲಿಗೆ ಬರ್ತಾ ಇದೆ ನೋಡಿ, ಫ್ಯಾನ್ ಆಫ್ ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಒಂದು ಚಿಕ್ಕ ಜಿಮ್ಮಲ್ಲಿ ಒಂದು 500-600 ಅಡಿ ಸ್ಪೇಸ್ ಅಂತ ತಿಳ್ಕೊಳ್ಳೋಣ. ಫುಲ್ ಕಂಪ್ಲೀಟ್ ಕ್ಲೋಸ್ ಆಗಿದೆ. ಓಕೆ, ನಾವು ಇಬ್ಬರೇ ಇರೋದು ಇವಾಗ ಇಲ್ಲಿ. ಇಬ್ಬರಿದ್ರೂ ಎಷ್ಟು ವಿ ಆರ್ ಫೀಲಿಂಗ್ ದಿ ಹೀಟ್, ರೈಟ್? ಅಷ್ಟು ಜನ ಹೆವಿ ಬ್ರೀದಿಂಗ್ ಮಾಡ್ತಾ ಇರ್ತಾರೆ. ಕಾರ್ಬನ್ ಡೈಆಕ್ಸೈಡೇ ಅವರು ಬ್ರೀದ್ ಮಾಡ್ತಾ ಇರ್ತಾರೆ ಹೊರತು ಆಕ್ಸಿಜನ್ಗೆ ಯು ನೀಡ್ ಫ್ರೆಶ್ ಏರ್. ಹೊರಗಡೆಯಿಂದ ಹೊಸ ಏರ್ ಬಂದು ಹಳೆ ಏರ್ನ ತೊಗೊಂಡು ಹೊರಗಡೆ ಹೋಯ್ತು ಅಂದರೆ ಯು ಆರ್ ಗೆಟಿಂಗ್ ಫ್ರೆಶ್ ಏರ್. ದಟ್ ಈಸ್ ಗುಡ್ ಫಾರ್ ಯುವರ್ ಬಾಡಿ. ಮಸಲ್ಸ್ಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ. ನೀವು ಕಂಪ್ಲೀಟ್ ಕ್ಲೋಸ್ಡ್ ಡೋರಲ್ಲಿ ಇಷ್ಟು ಒಂದು 300-400 ಜನ ಎಕ್ಸಸೈಸ್ ಒಟ್ಟಿಗೆ ಮಾಡ್ತಾ ಇದ್ರೆ ಎಷ್ಟು ಬ್ರೀದಿಂಗ್ ಇರುತ್ತೆ, ಹೆವಿ ಬ್ರೀದಿಂಗು, ಅದ್ರ ಜೊತೆ ಸ್ವೆಟ್ಟಿಂಗ್ ಇರುತ್ತೆ. ಪ್ಲಸ್ ಇವರು ಏನು ಮಾಡ್ತಾರೆ, ಬರೀ ಕಾರ್ಬೋಹೈಡ್ರೇಟ್ಸ್ನೇ, ಅದು ಕಾರ್ಬನ್ ಡೈಆಕ್ಸೈಡ್ನೇ ಅವ್ರು ಬ್ರೀದ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಇನ್ನೂ ದುಷ್ಪರಿಣಾಮಗಳೇ ಜಾಸ್ತಿನೋ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಅವರು ಹೆಲ್ತ್ ಅಂತೂ ಡೆಫಿನೆಟ್ಲಿ ಸಿಕ್ಕಲ್ಲ. ಸೊ ಆವಾಗ ನಾವೇನು ಮಾಡಬೇಕು ಅಂತಂದರೆ ಅವ್ರಿಗೆ ಫಸ್ಟ್ ಎಜುಕೇಟ್ ಮಾಡಬೇಕು. ಸರ್ಕ್ಯುಲೇಷನ್ ಆಫ್ ಏರ್ ಇಸ್ ವೆರಿ ಇಂಪಾರ್ಟೆಂಟ್. ನಿನ್ನ ದೇಹ ಬೆಚ್ಚಗಿರಬೇಕು, ಕರೆಕ್ಟು. ಅದಕ್ಕೆ ನೀನು ಡೋರ್ ಕ್ಲೋಸ್ ಮಾಡಿ ಮಾಡೋವಂಥ ಅವಶ್ಯಕತೆ ಇಲ್ಲ. ನೀನು ಮಾಡೋವಂಥ ಎಕ್ಸಸೈಸ್ದು ಟೈಮ್ ಫ್ರೇಮ್ ಏನಿದೆ, ನಾವು ರೆಸ್ಟ್ ಪೀರಿಯಡ್ ಅಂತ ಹೇಳ್ತೀವಿ, ಅದರಲ್ಲಿ ಯು ಹ್ಯಾವ್ ಟು ಮೇಕ್ ಚೇಂಜಸ್. ಇನ್ಸ್ಟೆಡ್ ಆಫ್ ಟೇಕಿಂಗ್ ಅ ಲಾಂಗ್ ಗ್ಯಾಪ್, take smaller gaps and engage your muscles in the activity with short span of rest. ಅವಾಗ ಆಟೋಮೆಟಿಕ್ಕಾಗಿ ಮಸಲ್ಸು ವಾರ್ಮ್ತ್ ಆಗಿದ್ದೇ ಇರುತ್ತೆ. ಸೊ ಈ ಥರ ಎಜುಕೇಷನ್ ಕೊಟ್ಟರೆ ಇಟ್ಸ್ ಓಕೆ. ಇಲ್ಲ ಅಂತಂದರೆ ಎಲ್ಲ ಕಡೆನೂ ಅಷ್ಟೇ. ಈವನ್ ದೊಡ್ಡ ದೊಡ್ಡ ಜಿಮ್ಮಲ್ಲೂ ಆಗುತ್ತೆ ಈ ಕೆಲಸ. ಎಲ್ಲ ಇರುತ್ತೆ, ಎ ಸಿನೂ ಹಾಕಲ್ಲ ಅವರು. ಅವ್ರೇನು ಅನ್ಕೋತಾರೆ, ಎ ಸಿ ಹಾಕಿದ್ರೆ ಬಾಡಿ ಫುಲ್ಲು ತಣ್ಣಗಾಗ್ಬಿಡುತ್ತೆ, ನಮ್ಮದು ಎಕ್ಸಸೈಸ್ ಮಾಡೋಕ್ಕಲ್ಲ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಅವ್ರು ಏನು ಅಂತಂದರೆ, ಎ ಸಿ ಇರೋದು ಯಾಕೆ? ಟು ಸರ್ಕ್ಯುಲೇಟ್ ದಿ ಏರ್, ಒಳ್ಳೆ ಗಾಳಿನ ಅದು ಇದು ಮಾಡೋದಕ್ಕೆ, ಕೆಟ್ಟದ್ದು ಎಳ್ಕೊಂಡು ಸೆಕ್ಷನ್ ಮಾಡಿ ಹೊಸದನ್ನ ಇದು ಮಾಡೋದಕ್ಕೆ, ಸ್ಪ್ರೆಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ ಥರ ಏನಾದರೂ ತಣ್ಣಗಿರೋ ಇದರಲ್ಲಿ ನಾವು ವಾತಾವರಣದಲ್ಲಿ ಎಕ್ಸಸೈಸ್ ಮಾಡಬಾರ್ದು ಅಂದರೆ ಇಮ್ಯಾಜಿನ್ ಮಾಡಿ, ವರ್ಲ್ಡ್ಸ್ ಬೆಸ್ಟ್ ಸ್ಟ್ರಾಂಗ್ ಮೆನ್ ಆರ್ ಫ್ರಮ್ ನಮ್ಮ ರಷ್ಯಾಯಿಂದ. ಯಾವಾಗಲೂ 0 ಸಬ್-0 ಅಲ್ಲೇ ಅವ್ರದ್ದು ಟೆಂಪ್ರೇಚರ್ ಇರೋದು, ರೈಟ್? ನಮ್ದಾದ್ರೂ ಒಂದು 20-30 ಡಿಗ್ರೀಸು ನೋಡಿ, ಈ ಥರ ಲೆವೆಲ್ 35 ಆ ಥರ ಇದೆ. ಅವ್ರದ್ದೆಲ್ಲ ಬಿಲೋ 0 ಇರುತ್ತೆ. ಸೊ ಹೌ ಡು ದೇ ಎಕ್ಸಸೈಸ್ ದೆನ್? ಅವ್ರು ಹೆಂಗೆ ಮತ್ತೆ ವಾರ್ಮ್ತ್ ಕ್ರಿಯೇಟ್ ಮಾಡಬೇಕು? ಅವ್ರಿಗೆ ಎ ಸಿನೂ ಬೇಕಾಗಿಲ್ಲ ತಗೊಳ್ಳಿ. ಅವ್ರು ಹೆಂಗೆ ಅಂದರೆ ಫ್ರಿಜ್ ಒಳಗಡೆ ಇದ್ದಂಗೆ ಇರುತ್ತೆ ಅವ್ರಿಗೆ. ಅವ್ರು ಹೆಂಗೆ ಮತ್ತೆ ಮಸಲ್ಸ್ ಡೆವಲಪ್ ಮಾಡ್ತಾರೆ, ಅವ್ರು ಹೆಂಗೆ ದೇ ಕಮ್ ಅಪ್ ಸೋ ವೆರಿ ಸ್ಟ್ರಾಂಗ್ ವೆನ್ ಇಟ್ ಕಮ್ಸ್ ಟು ಒಲಿಂಪಿಕ್ಸು ಅಲ್ಲಿ ಇಲ್ಲೆಲ್ಲ. ಸೊ ಅಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಅಂದರೆ ಇದೆಲ್ಲ ಇವ್ರದ್ದೊಂದು ಮಿತ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಂಥ ಒಂದು ತಪ್ಪು ಕಲ್ಪನೆ ಇನ್ಸ್ಟ್ರಕ್ಟರ್ಸು ಕ್ರಿಯೇಟ್ ಮಾಡಿರ್ತಾರೆ ಮೇಜರಾಗಿ. ಅದ್ರ ಜೊತೆಯಲ್ಲಿ ಅದೇ ಒಂದು ನಾಲೆಡ್ಜ್ ಏನಿದೆ ಸ್ಪ್ರೆಡ್ ಆಗಿ ಎಲ್ಲರೂ ಅದನ್ನೇ ರಿಯಾಲಿಟಿ ಅಂತ ತಿಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬಾರ್ದು. ಅದೆಲ್ಲ ಮಾಡಿದಷ್ಟು ತೊಂದರೆನೇ ಇನ್ನೂ ಜಾಸ್ತಿನೇ ಹೊರತು ನಿಮ್ಗೆ ಯಾವುದೇ ಥರದ್ದು ದೇಹಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ. ಸಿಂಪಲ್. ಕೆಲವರಿಗೀಗ ಈ ಜುಂಬಾ ಮಾಡಬೇಕು ಅಂತ ಆಸೆ ಇರುತ್ತೆ. ಅವರು ಹೊರಗಡೆ ಜುಂಬಾ ಕ್ಲಾಸಿಗೆ ಸೇರಲ್ಲ, ಜಿಮ್ಗೆ ಸೇರಲ್ಲ, ಏನೂ ಇಲ್ಲ, ವಾಕಿಂಗು ಮಾಡಲ್ಲ, ಮೊಬೈಲ್ ನೋಡ್ಕೊಂಡು ಮನೇಲಿ ಮಾಡ್ತಾ ಇರ್ತಾರೆ. ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ? ಅಲ್ಲ, ಮಾಡಲಿ ಮೇಡಮ್, ತೊಂದರೆ ಇಲ್ಲ. ಏನಾದ್ರು ಒಂದು ಆ್ಯಕ್ಟಿವಿಟಿ ಮಾಡಲಿ, ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಅವ್ರದ್ದು ಮೂಮೆಂಟ್ಸ್ ಆಗುತ್ತೆ, ದೇಹ ಒಂದು ಕ್ರಿಯೆ ಮಾಡುತ್ತೆ. ಆದರೆ ಅವ್ರು ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದರೆ, ಅವ್ರ ದೇಹದ ತೂಕ ಎಷ್ಟಿದೆ ಒಂದು, ಪ್ಲಸ್ ಅವ್ರು ತಿನ್ನೋವಂಥ ಆಹಾರ ಯಾವ ಥರ ಇದೆ, ಪ್ಲಸ್ ಅವ್ರು ನೋಡೋವಂಥ ಮೂಮೆಂಟ್ಸು ನಾನು ಮಾಡಿದ್ರೆ ನನ್ನ ಜಾಯಿಂಟ್ಸ್ ಮೇಲೆ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ನನಗೀಗಾಗಲೇ ನೀ ಪೇನ್ ಇದೆಯಾ ಅಥವಾ ಕಾಲಲ್ಲಿ ಎಲ್ಲೋ ಒಂದು ಕಡೆ ಸ್ಟಿಫ್ನೆಸ್ ಇದೆಯಾ, ಇದು ಯಾವುದನ್ನು ಕನ್ಸಿಡರ್ ಮಾಡದೆ ನೀವು ಇದೆಲ್ಲ ಮಾಡಿದಾಗ ಡೆಫಿನೆಟ್ಲಿ ನೀವು ಇಂಜುರಿ ಆಗೇ ಆಗುತ್ತೆ. ನೀವು ಮಾಡೋವಂಥ ಕ್ರಿಯೆಯಿಂದ ನಿಮ್ಗೆ ಇನ್ನೂ ದುಷ್ಪರಿಣಾಮಗಳೇ ಜಾಸ್ತಿನೂ ಹೊರತು ಯಾವುದೇ ಥರದ್ದು ನಿಮಗೆ ಅನುಕೂಲಗಳಂತೂ ಡೆಫಿನೆಟ್ಲಿ ಆಗಲ್ಲ. ಸೊ ಆದಷ್ಟು ನಾನು ಹೇಳೋದೇನಂದರೆ, ಜುಂಬಾ ಎಲ್ಲ ಯಾರು ಟ್ರೈ ಮಾಡ್ತಾರೆ ಅಂತಂದರೆ, ಎಸ್ಪೆಷಲಿ ವಿಮೆನ್. ನಾನು ವೆಯ್ಟ್ ಟ್ರೈನಿಂಗ್ ನನಗೆ ಇಷ್ಟ ಇಲ್ಲ, ನನಗೆ ಬಾಡಿ ಬಿಲ್ಡರ್ ಆಗೋಕ್ಕೆ ಇಷ್ಟ. ಬಾಡಿ ಬಿಲ್ಡರ್ ಅವ್ರು
ಲೋಕಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕಾದ್ರೆ ಪಲ್ಟಿ ಹೊಡ್ರೆ ಅವ್ರು ಬಾಡಿ ಬಿಲ್ಡರ್ ಆಗಲ್ಲ. ಅವ್ರಿಗೆ ಅಷ್ಟೇ ತೂಕ ಎತ್ಬಿಡ್ಲಿ, ಗಂಡಸರಿಗಿನ್ನ ಜಾಸ್ತಿ ತೂಕ ಇಟ್ಟರು ಅವ್ರು ಬಾಡಿ ಬಿಲ್ಡರ್ ಆಗಲ್ಲ. ಬಿಕಾಸ್ ದಟ್ ಈಸ್ ನಾಟ್ ದೇರ್ ಕಪ್ ಆಫ್ ಟೀ. ಅದಕ್ಕೆ ಡಿಫ್ರೆಂಟ್ ಬೇರೆ ಏನೇನೋ ಮಾಡಬೇಕು, ಆವಾಗಲೇ ಅವ್ರಿಗೆ ಗಂಡಸರ ಥರ ಮಸಲ್ಸ್ ಬರೋದು. ಸುಮ್ಮನೆ ಹಂಗೆ ಔಟ್ ಆಫ್ ದಿ ಬ್ಲೂ ಎಲ್ಲ ಬರಲ್ಲ. ಸೊ ಇದೊಂದು ಮಿಸ್ಕನ್ಸೆಪ್ಷನ್ ಅವ್ರ ಮೈಂಡಲ್ಲಿದೆ, ನನಗೆ ಮಸಲ್ಸ್ ಜಾಸ್ತಿ ಬಂದ್ಬಿಡುತ್ತೆ, ನಾನು ತುಂಬ ಇದಾಗ್ಬಿಡ್ತೀನಿ, ಬ್ರಾಡ್ ಆಗಿಬಿಡ್ತೀನಿ. ಅದೆಲ್ಲ ಸುಳ್ಳು, ಅದಾಗಲ್ಲ. ಸೊ ಇಂಥವ್ರು ಏನು ಮಾಡ್ತಾರೆ, ಇದ್ರ ಬದಲು ನಾನು ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಾನು ಡ್ಯಾನ್ಸ್ ಜುಂಬಾ ಈ ಥರದ್ದೇನಾದ್ರು ಮಾಡ್ತೀನಿ ಅಂತ ಸೇರ್ಕೊಳ್ತಾರೆ. ಯಾವಾಗ ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ಅಲ್ಲೋಗಿ ಸೇರ್ಕೊಳ್ತಾರೋ ಫಸ್ಟೇ ಹೆವಿ ವೆಯ್ಟ್ ಇರ್ತಾರೆ, ಜಂಪಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಈ ಡ್ಯಾನ್ಸ್ ಮೂಮೆಂಟ್ಸಲ್ಲಿ. ಯೋಚನೆ ಮಾಡಿ, ಇಂಪ್ಯಾಕ್ಟ್ ಆಗುತ್ತೆ, ಜಾಯಿಂಟ್ಸ್ ಇಂಪ್ಯಾಕ್ಟ್ ಆಗಿ ಎಲ್ಲ ಕಾರ್ಟಿಲೇಜು ಇದೆಲ್ಲ ರಪ್ಚರ್ ಆಗ್ತಾ ಹೋಗುತ್ತೆ. 5 ವರ್ಷ ಅವರು ಮಾಡಿಬಿಟ್ರೆ ಕಂಟಿನ್ಯೂಸ್ ಆಗಿ, ನೆಕ್ಸ್ಟ್ ಇನ್ 5 ಇಯರ್ಸಲ್ಲಿ ಅವ್ರು ಫುಲ್ಲು ಅವ್ರಿಗೆ ಜಾಯಿಂಟ್ಸ್ ಎಲ್ಲ ವೇರ್ ಔಟ್ ಆಗಿ ಅವ್ರಿಗೆ ನೀ ಪೈನ್, ಆರ್ಥರೈಟಿಸ್ ಎಲ್ಲ ಬರುತ್ತೆ. ಆಸ್ಟ್ರಿಯಾರ್ಥರೈಟಿಸ್ನ ಎಲ್ಲ ಬಂದ್ಬಿಟ್ಟಿರುತ್ತೆ. ಆವಾಗ ಅವ್ರು ಕೂತ್ಕೊಂಡು ಯೋಚನೆ ಮಾಡ್ತಾರೆ, ನಾನು ಯಾಕಾರು ಹಿಂಗೆ ಮಾಡಿದ್ನು ಅಂತ ಅಂದ್ಬಿಟ್ಟು. ಮೋಸ್ಟ್ ಆಫ್ ದಿ ಪೀಪಲ್ ಮಾಡೋದು ಇದೇ ತಪ್ಪು. ದಯವಿಟ್ಟು ಅದೆಲ್ಲ ಮಾಡೋಕೆ ಹೋಗ್ಬೇಡಿ, ಕರೆಕ್ಟಾಗಿ ಸೈನ್ಸ್ ಫಾಲೋ ಮಾಡಿ. ಯಾವ ರೀತಿಯಲ್ಲಿ ನಾನು ಫಸ್ಟು ವೆಯ್ಟ್ನ ಲೂಸ್ ಮಾಡಬೇಕು ಅದ್ರ ಮೇಲೆ ಫೋಕಸ್ ಮಾಡಿ, ಅದಕ್ಕೆ ತಕ್ಕನಾಗಿ ಏನು ಆ್ಯಕ್ಟಿವಿಟೀಸ್ ಬೇಕು, ಕಾರ್ಡಿಯೋ, ವೆಯ್ಟ್ ಟ್ರೈನಿಂಗ್. ಯಾಕಂದರೆ ವೆಯ್ಟ್ ಟ್ರೈನಿಂಗ್ ಮಾಡಿದ್ರೆ ಮಸಲ್ ಬಿಲ್ಡ್ ಆಗುತ್ತೆ, ಆದರೆ ಆ ಲೆವೆಲ್ಗೆ ಯೋಚನೆ ಮಾಡುವಂಥ ಮಸಲ್ಸ್ ಎಲ್ಲ ಬಿಲ್ಡ್ ಆಗಲ್ಲ ಔಟ್ ಆಫ್ ದಿ ಬ್ಲೂ. ಸೊ ಎಲ್ಲೋ ಒಂದು ಕಡೆ ಚೆನ್ನಾಗಿ ಬಿಲ್ಡ್ ಆದಷ್ಟು ಎಷ್ಟು ಮಸಲ್ಸ್ ಜಾಸ್ತಿ ಇರುತ್ತೋ ಅಷ್ಟು ಎನರ್ಜಿ ಬೇಕು. ಅದಕ್ಕೆ ಎನರ್ಜಿನ ಏನು ಮಾಡುತ್ತೆ, ನೀವು ಊಟದಲ್ಲಿ ಕೊಟ್ಟಿಲ್ಲ ಅಂದರೆ ನಿಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಕೊಬ್ಬಿನ ಅಂಶದಲ್ಲಿ ತೊಗೊಳುತ್ತೆ. ಹಂಗೆ ನೀವು ಸಣ್ಣ ಆಗ್ತಿರೋ ಹೊರತು ನೀವು ಡ್ಯಾನ್ಸ್ ಮಾಡಿ, ಜುಂಬಾ ಮಾಡಿ ಆ ಥರದ್ದೆಲ್ಲ ಆಗಿ ನಾನು ಸಣ್ಣ ಆಗ್ತೀನಿ ಅಂದರೆ ಯು ಆರ್ ಓನ್ಲಿ ಗೋಯಿಂಗ್ ಟುವರ್ಡ್ಸ್ ಯುವರ್ ಏನು ಹೇಳ್ತಾರೆ ಪಿಟ್ ಫಾಲ್ ಅಂತ ಹೇಳ್ಬೋದು. ಅವ್ರು ಡ್ಯಾಮೇಜಸ್ಸೇ ಜಾಸ್ತಿ ಮಾಡ್ಕೊಳ್ತಾರೆ. ಒಂದ್ಸರಿ ಡ್ಯಾಮೇಜ್ ಆಯಿತು ಅಂದರೆ ವೆಯ್ಟ್ ತೂಕ 2ರಷ್ಟು ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದರೆ ಆ್ಯಕ್ಟಿವಿಟಿನೇ ಸ್ಟಾಪ್ ಆಯ್ತಲ್ಲ, ಅವಾಗ ಇನ್ನೂ ಫಾಸ್ಟಾಗಿ ಅವ್ರು ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಈ ಥರದ್ದೆಲ್ಲ ಯೋಚನೆ ಮಾಡ್ದಿರಾ ಒಂದು ಸೈಂಟಿಫಿಕ್ ವೇಲಿ ಹೇಗೆ ನಾನು ವೆಯ್ಟ್ ಲಾಸ್ ಮಾಡ್ಬೋದು, ಅದಕ್ಕೆ ಯಾರು ಅನುಕೂಲತೆ ಮಾಡಿಕೊಡ್ತಾರೆ, ಹೇಗೆ ನಾವು ಅದನ್ನು ಅಪ್ರೋಚ್ ಮಾಡಬೇಕು, ಜಿಮ್ಗೆ ಹೋದ್ರೂ ಏನೆಲ್ಲ ನಾವು ವಿಚಾರಣೆ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಬೇಕು, ಅದೆಲ್ಲ ತಿಳ್ಕೊಂಡು ದಯವಿಟ್ಟು ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕೊಡ್ತೀನಿ. ಈಗ ಕೆಲವರು ಜಿಮ್ಗೋ ಅಥವಾ ಯಾವುದೋ ಒಂದು ಜುಮ್ಮಾನೋ ಏನಕ್ಕೋ ಸೇರ್ಕೊಂಡಿರ್ತಾರೆ. ಆಮೇಲೆ ಅವರು ವರ್ಕ್ ಪ್ರೆಸರ್ ಇರುತ್ತೆ, ಕೆಲಸಕ್ಕೆ ಹೋಗಬೇಕಾಗುತ್ತೆ, ಮಾಡ್ಲಿಕ್ಕಾಗಲ್ಲ ಅವ್ರಿಗೆ. 1-2 ತಿಂಗಳು ಮಾಡಿಬಿಡ್ತಾರೆ, ಆಮೇಲೆ ಅವ್ರು ಸ್ಟಾಪ್ ಮಾಡಿಬಿಡ್ತಾರೆ. ಅಂಥವ್ರು ಯಾವ ರೀತಿ ವರ್ಕೌಟ್ ಮಾಡಬೇಕಾಗುತ್ತೆ? ಈಗ ಅವ್ರಿಗೆ ಟೈಮೇ ಇರಲ್ಲ ಮಾಡೋಕ್ಕೆ, ಅಂಥವ್ರು ಹೆಂಗೆ ಮಾಡ್ತಾರೆ? ಮೇಡಮ್, ಆ ಥರ ಇತ್ತು ಅಂತಂದರೆ ದ ಸೇಫೆಸ್ಟ್ ವೇ ಇಸ್ ಟು ವಾಕ್. ಗೋ ಫಾರ್ ಎ ವಾಕ್ ಅಷ್ಟೇ. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಆ್ಯಕ್ಟಿವಿಟಿ ಮಾಡ್ಬೋದು, ಇದು ಸೇಫೆಸ್ಟ್ ವೇ. ಅದು ಬಿಟ್ಟು ಬೇರೆ ಏನೋ ಪ್ರಯೋಗ ಮಾಡೋ ಬದಲು, ಇವಾಗ ಆ್ಯಕ್ಟಿವಿಟಿ ಲೆವೆಲ್ಸ್ ತುಂಬ ಜಾಸ್ತಿ ಇತ್ತು, ಸಡನ್ನಾಗಿ ಅದು ಸ್ಟಾಪ್ ಆಗಿಬಿಟ್ಟಿದೆ, ನನಗಿನ್ನೇನು ಇಲ್ಲ, ಇರೋ ಒಂದು ಅವೈಲೇಬಲ್ ಟೈಮ್ ಇಷ್ಟೇ, ಟೈಮ್ ಫ್ರೇಮ್ ಇಷ್ಟೇ ಅಂದರೆ ಅಟ್ಲೀಸ್ಟ್ ವಾಕ್ ಮಾಡಿ ಸಾಕು. ತಿನ್ನೋದ್ರಲ್ಲಿ ನೀವು ದಯವಿಟ್ಟು ಸ್ವಲ್ಪ ತಿಳುವಳಿಕೆಯಿಂದ ಏನು ಕೈಗೆ ಸಿಗುತ್ತೋ ಅದನ್ನು ಬಾಯಿಗೆ ಆಗೋಕ್ಕೆ ಮುಂಚೆ ನೋಡ್ಬಿಟ್ಟು ತಿನ್ನಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಆವಾಗ ಬೇಕಾದ್ರೆ ಮೇಂಟೈನ್ ಮಾಡ್ಬೋದು. ಅಟ್ಲೀಸ್ಟು ಹೆಂಗೋ ಅವರು ಸಮ್ ಆ್ಯಕ್ಟಿವಿಟಿ ಈಸ್ ಆಲ್ವೇಸ್ ಬೆಟರ್ ದನ್ ನೋ ಆ್ಯಕ್ಟಿವಿಟಿ. ಹಾಗೆ ಇನ್ನೊಂದು ಸಿಂಪಲ್ ಆಗಿ ಸರ್, ಇವಾಗ ವಾಕಿಂಗ್ ಮಾಡ್ತಾ ಇರ್ತಾರೆ, ಅವರಿಗೆ ಈ ಹೊಟ್ಟೆ ಎಲ್ಲ ಈಗ ಜಾಸ್ತಿ ಬಂದಿರುತ್ತೆ, ಬರೀ ಬೇರೆ ಬಾಡಿ ಎಲ್ಲ ಸರಿಯಾಗಿರುತ್ತೆ, ಆ ಥರ ಕೆಲವರಿಗೆ ಆ ಥರ ಇರುತ್ತೆ. ಸೊ ಅಂಥವ್ರು ವಾಕಿಂಗ್ ಮಾಡೋದ್ರಿಂದ ಇದು ಕಮ್ಮಿ ಆಗಲ್ಲ ಅಂತ ಅನ್ಕೊಂತಾರೆ, ಮಾಡ್ತಾನೆ ಇರ್ತಾರೆ ಕೆಲವರು. ಅಂಥವ್ರಿಗೆ ಏನು ಹೇಳ್ತಾರೆ? ಇಲ್ಲ, ಅದು ಸತ್ಯ ಮೇಡಮ್. ಬರೀ ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಕರಗಿಸೋಕೆ ಆಗೋದಿಲ್ಲ. ನೋಡಿ, ಒಂದು ಹೇಳ್ತೀನಿ, ಇದರಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಅಂದರೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ವೆನ್ ದ ಸರ್ಕಂಫರೆನ್ಸ್ ಆಫ್ ದಿ ಸ್ಟಮಕ್ ಇಸ್ ಬಿಗ್. ಯಾರಿಗೆ ತುಂಬ ದೊಡ್ಡ ಹೊಟ್ಟೆ ಇರುತ್ತೋ ಬೈ ಡಿಫಾಲ್ಟ್ ಅವ್ರಿಗೆ ವಿಸರಲ್ ಫ್ಯಾಟ್ ಜಾಸ್ತಿ ಇರುತ್ತೆ. ವಿಸರಲ್ ಫ್ಯಾಟ್ ಅಂದರೆ ನಮ್ಮ ಅಂಗಗಳು ಒಳಗಡೆ ಇರುತ್ತಲ್ಲ, ಅದ್ರ ಮೇಲೆ ಜಮಾ ಆಗುವಂಥ ಏನು ಹೇಳ್ತಾರೆ ಕೊಬ್ಬಿನ ಅಂಶ, ಫ್ಯಾಟಿ ಲಿವರ್ ಹೇಳ್ತಾರಲ್ಲ ಆ ಥರ. ಯಾರು ತುಂಬ ದೊಡ್ಡ ಹೊಟ್ಟೆ ಇರುತ್ತೋ ಅವರು ಟೆಸ್ಟ್ ಮಾಡಿಸಿದ್ರೆ ಬೈ ಡಿಫಾಲ್ಟ್ ಅವ್ರಿಗೆ ಫ್ಯಾಟಿ ಲಿವರ್ ಇರುತ್ತೆ. ಎಲ್ಲ ಆರ್ಗನ್ಸ್ ಮೇಲೆ ಲಿವರ್ ಜಮಾ ಆಗಿರುತ್ತೆ, ಫ್ಯಾಟ್ ಜಮಾ ಆಗಿರುತ್ತೆ. ಓಕೆ, ಇದು ತುಂಬ ಡೇಂಜರಸ್. ಸರ್ಕಂಫರೆನ್ಸ್ ಎಷ್ಟು ದೊಡ್ಡದಿರುತ್ತೋ ದೇ ಆರ್ ಡೆಫಿನೆಟ್ಲಿ ಈದರ್ pre-diabetic or already diabetic. They might not know. ಸೊ ಹಾಗಾಗಿ ಬರೀ ವಾಕಿಂಗ್ ಮಾಡೋದ್ರಿಂದ ಅವರು ಅದನ್ನು ಕರಗಿಸೋದಕ್ಕೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಮೇಯ್ನಾಗಿ ಅವ್ರು ಮಾಡಬೇಕಾಗಿರೋದು ಊಟದಲ್ಲಿ ಚೇಂಜಸ್ ಮಾಡಿಕೊಂಡು ಪ್ಲಸ್ ವೆಯ್ಟ್ ಟ್ರೈನಿಂಗ್ ಕೂಡ ಮಾಡಬೇಕು ಅವರು. ಯಾಕಂದರೆ ಸ್ಕಿನ್ನು ಎಲಾಸ್ಟಿಸಿಟಿ, ಅದು ಕಾಲೇಜನ್ನು ಅದರದ್ದು ಇದನ್ನು ಬ್ರೇಕ್ ಮಾಡಿಕೊಂಡು ಇನ್ನೂ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಬಲೂನ್ ಥರ ನಮ್ಮ ಸ್ಕಿನ್. ಅದು ತಿರ್ಗಾ ವಾಪಸ್ಸು ಅದೇ ಒಂದು ಎಷ್ಟು ಇದಕ್ಕೆ ವಾಪಸ್ ಬರಬೇಕು ಅಂತಂದರೆ ಯು ನೀಡ್ ಸರ್ಟನ್ ಕೈಂಡ್ ಆಫ್ ರಿಪಿಟೇಟಿವ್ ಮೂವ್ಮೆಂಟ್ಸ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ರೀಜನ್ ಆಲ್ಸೋ. ಅದು ಆಗೋದು ನೀವು ಎಕ್ಸಸೈಸ್ ಮಾಡಿದಾಗ್ಲೇ, ರಿಪಿಟೇಟಿವ್ ಎಕ್ಸಸೈಸ್ ಏನಾದ್ರು ಮಾಡಿದಾಗ್ಲೇ. ಆವಾಗ ಬೇಕಾದ್ರೆ ಸರ್ಕಂಫರೆನ್ಸ್ ಸಣ್ಣ ಆಗುತ್ತೆ, ನಿಮಗೆ ಹೊಟ್ಟೆ ಕರಗುತ್ತೆ ಹೊರತು ಬರೀ ವಾಕಿಂಗ್ ಮಾಡೋದ್ರಿಂದ ಡೆಫಿನೆಟ್ಲಿ ಹೊಟ್ಟೆ ಕರಗಲ್ಲ ಮೇಡಮ್.
ಎಸ್, ನೀವು ಆರೋಗ್ಯವಾಗಿರ್ತೀರಾ, ಹಾರ್ಟ್ ಮಸಲ್ಸ್ ಚೆನ್ನಾಗಿರುತ್ತೆ, ಕೈಕಾಲು ಜಾಯಿಂಟ್ಸ್ ಎಲ್ಲ ಚೆನ್ನಾಗಿ, ಮೊಬಿಲಿಟಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಹೊಟ್ಟೆ ಕರಗೋದು ಅದು ಎಲ್ಲೋ ಒಂದು 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 ಸ್ಮಾಲ್ ಪರ್ಸೆಂಟೇಜ್ ಅಷ್ಟೇ ಕರಗ್ಬೋದೇನೋ. ಅದು ಬಿಟ್ಟು ಅವರು ಫುಲ್ಲಾಗಿ ಫ್ಲ್ಯಾಟ್ ಆಗುತ್ತೆ ಅಂದ್ಕೊಳ್ಳೋದು ಅಬ್ಸಲ್ಯೂಟ್ಲಿ ರಾಂಗ್. ಓಕೆ ಸರ್, ಕೊನೆಯದಾಗಿ ವ್ಯಾಯಾಮದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾನು ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂದರೆ, ದಯವಿಟ್ಟು ಯಾವುದಾದ್ರೂ ಒಂದು ರೀತಿ ಫಿಸಿಕಲ್ ಆ್ಯಕ್ಟಿವಿಟಿನ ಡೇಸ್ ರುಟೀನಲ್ಲಿ 24 ಗಂಟೆಯಲ್ಲಿ ಒಂದು 20-30 ನಿಮಿಷ ಆದರೂ ನೀವು ಅದನ್ನು ಅಳವಡಿಸ್ಕೊಳ್ಳಿ. ಅದ್ರ ಜೊತೆಯಾಗೆ ನೀವು ನಿಮ್ಮ ಆಹಾರದಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ಇದೆರಡು ಮಾಡ್ಕೊಂಬಿಟ್ರೆ ನೀವು ಸಂಪಾದನೆ ಮಾಡ್ತಾ ಇರೋದು ನಿಮ್ಮ ಹೆಂಡತಿ, ಮಕ್ಕಳು, ತಂದೆ ತಾಯಿಗೋಸ್ಕರ. ಅದೇ ಸಂಪಾದನೆನ ನೀವು ಮೆಡಿಕಲ್ ಸ್ಟೋರ್ಗಾಗಲಿ ಅಥವಾ ಫಾರ್ಮಸಿಯವ್ರಿಗಾಗಲಿ ಅಥವಾ ನಮ್ಮ ಹಾಸ್ಪಿಟಲ್ಸ್ಗಾಗಲಿ ಅವ್ರನ್ನ ಸಾಕೋದಕ್ಕೆ ದಯವಿಟ್ಟು ನೀವು ಕೆಲಸ ಮಾಡಬೇಡಿ. ನೀವು ಕೆಲಸ ಮಾಡಬೇಕಾಗಿರೋದು ನಿಮ್ಮ ಸ್ವಂತ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ. ಅದಕ್ಕೆ ಬೇಕಾಗಿರೋದೇನೋ ನೀವು ಒಳ್ಳೆ ಆಹಾರ ತಿನ್ನಿ, ಸ್ವಲ್ಪ ಯಾವುದೋ ಒಂದು ರೀತಿಯಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಿ. ನೀವು ಜಿಮ್ಗೆ ಹೋಗಬೇಕು ಅಂತ ಯಾವುದೇ ಥರದ್ದು ಒಂದು ಕಂಪಲ್ಷನ್ ಇಲ್ಲ. ಏನೋ ಒಂದು ಫಿಸಿಕಲ್ ನಾನು ಹೇಳಿದಾಗೆ ನಮ್ಮ ದೇಹಕ್ಕೆ ಒಂದು ಚಟುವಟಿಕೆ ಬೇಕು, ನಿಮ್ಮನ್ನು ಚೆನ್ನಾಗಿ ಅದು ಕಾಪಾಡೋದಕ್ಕೆ. ಅಷ್ಟನ್ನು ಕೊಟ್ಟರೆ ನೀವು ಯಾವುದೇ ಕಾರಣಕ್ಕೂ ದುಂದು ವೆಚ್ಚ ಈ ಹಾಸ್ಪಿಟ್ಲು, ಮೆಡಿಕಲ್ ಸ್ಟೋರ್ಗೆ ಕೊಡುವಂಥ ಕಾಸು ನಿಮ್ಮಲ್ಲೇ ಇರುತ್ತೆ. ಅದೇ ಕಾಸನ್ನೇ ನೀವು ಏನು ಮಾಡ್ತೀರಾ, ನಿಮ್ಮ ಒಳ್ಳೆಯ ಆಹಾರ ಸೇವಿಸೋದಕ್ಕೆ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಓಕೆ ಸರ್, ಇದುವರೆಗೂ ಸಾಕಷ್ಟು ವಿಚಾರ ಮಾತಾಡಿದ್ರಿ. ವ್ಯಾಯಾಮ ಅಂದರೆ ಏನು, ಯಾಕೆ ಮಾಡಬೇಕು, ಎಷ್ಟು ಟೈಪ್ಸ್ ಇದೆ, ಆಮೇಲೆ ಅದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ, ಜೊತೆಗೆ ನಾವು ವ್ಯಾಯಾಮ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾತಾಡಿದ್ರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಈಗಾಗಲೇ ಸಾಕಷ್ಟು ವಿಚಾರವನ್ನು ಮಾತಾಡಿದ್ರು ವಿಶಾಲ್ ಸಂಜಯ್ ಶಿವಮ್ ಅವರು. ಈ ಒಂದು ವ್ಯಾಯಾಮದಿಂದ ನಮಗೆ ಏನೆಲ್ಲ ಪ್ರಯೋಜನಗಳಿದೆ, ಜೊತೆಗೆ ನಾವು ವ್ಯಾಯಾಮ ಮಾಡಿಲ್ಲ ಅಂದರೆ ಏನಾಗುತ್ತೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಂಡುಬರುವಂತಹ ಈ ಫ್ಯಾಟ್ ಇರ್ಬೋದು, ಇದನ್ನು ನಾವು ಕಮ್ಮಿ ಮಾಡ್ಕೋಬೇಕು ಅಂತ ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಧನ್ಯವಾದಗಳು.